थर्ड क्वेश्चन ನೋಡಿ ನೋಡ್ತಾ ಹೋಗಿ -5 ಪ್ಲಸ್ ಆಫ್ -8 ಬ್ರಾಕೆಟ್ ಹಾಕಿದಾರಲ್ವಾ ಅದು ಟರ್ಮ್ ಇನ್ ಬಿಟ್ವೀನ್ ಪ್ಲಸ್ ಸೈನ್ ಹಾಕ್ತಾರೆ ಅಂತ ಹೇಳಿದೆ. ಈ ಟೈಪ್ ಅಲ್ಲಿ ನಿಮಗೆ ಎಪಿ ಕೊಟ್ಟಿದ್ದಾನೆ ಅಂದ್ರೆ ಅದು ಪ್ರಾಬ್ಲಮ್ ಸಮ್ ಗೆ ರಿಲೇಟೆಡ್ ಅಂತ ಹೇಳ್ತಿದ್ದೀನಿ. ಬಟ್ ನೀವು ಇಲ್ಲಿ ಗಿವನ್ ಬರಿಬೇಕಾದ್ರೆ ಆತರ ಬರ್ಕೋಬೇಡಿ, ಎಪಿ ಅಲ್ಲಿ ಬರ್ಕೊಳ್ಳಿ. ಓಕೆ, ಒನ್ ಬೈ ಒನ್, ಒನ್ ಆಫ್ಟರ್ ಒನ್ ಬರ್ಕೊಳ್ಳಿ, ಪ್ಲಸ್ ಸಿಂಬಲ್ ಹಾಕಬೇಡಿ. ಸೊ ಹಾಗಾಗಿ ಸೆಕೆಂಡ್ ಟರ್ಮ್ -8 ಆಗುತ್ತೆ. So third term -11 ಆಗುತ್ತೆ and then so on up to ಇಲ್ಲಿವರೆಗೂ ಇದೆ -230 ವರೆಗೂ ಇದೆ. So ಒಂದು ನೆನಪಿಟ್ಕೊಳ್ಳಿ, ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ an AP ಅಂದ್ರೆ ಸೊ ಅದು ಯಾವಾಗಲೂ ಪಾಸಿಟಿವ್ ಇರಬೇಕಂತ ಏನು ರೂಲ್ ಇಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ಈಗ ಒಂದು AP ಅಲ್ಲಿ ಈಗ ಸ್ಟಾರ್ಟಿಂಗ್ ನೆಗೆಟಿವ್ ಟರ್ಮ್ ಬಂದಿದೆ, ಹೌದಾ? ಸೊ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫರ್ದರ್ ಡಿಕ್ರೀಸ್ ಆಗ್ತಾ ಇದೆ, ಹೌದಲ್ವಾ? ಡಿಕ್ರೀಸ್ ಆಗ್ತಿದೆಯಾ, ಇನ್ಕ್ರೀಸ್ ಆಗ್ತಿದೆಯಾ? ಡಿಕ್ರೀಸ್ ಅಲ್ವಾ? ಓಕೆ, -230 ಮತ್ತೆ -5 ಗೆ ಕಂಪೇರ್ ಮಾಡಿದ್ರೆ -230 ಲೆಸ್ ಆಗುತ್ತೆ, ಹೌದಲ್ವಾ? ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಮುಂದೆ ಎಲ್ಲಾ ಟರ್ಮ್ಸ್ ಏನಾಗುತ್ತೆ, ನಿಮಗೆ ನೆಗೆಟಿವ್ ಬರ್ತಾವೆ. ಸೊ ನೆಗೆಟಿವ್ ನಂಬರ್ಸ್ ನೆಲ್ಲ ಸಮ್ ಮಾಡಿದ್ರೆ ಫೈನಲ್ ಆನ್ಸರ್ ಏನಾಗುತ್ತೆ? ನೆಗೆಟಿವ್ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಸಮ್ ಟೈಮ್ಸ್ ಯಾವಾಗಲಾದ್ರೂ 0 ಬಂದ್ರೆ ಬರ್ಬೋದು ನಿಮಗೆ. ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಅಂತ ಹೇಳ್ಕೊಳ್ತಾರೆ, ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡು ಟರ್ಮ್ಸ್ ಇಟ್ಬಿಟ್ಟು ಪಾಸಿಟಿವ್ ಟರ್ಮ್ಸ್ ನ ಸಮ್ ನೆಗೆಟಿವ್ ಟರ್ಮ್ಸ್ ನ ಸಮ್ ಸೇಮ್ ಆಗಿ ಅದು ಕ್ಯಾನ್ಸಲ್ ಆಗಿ 0 ಬಂದ್ರೂ ಬರ್ಬೋದು, ಆ ತರನು ಆಗ್ಬೋದು. ಅರ್ಥ ಆಯ್ತಾ? ಅದಕ್ಕೋಸ್ಕರ ಎಕ್ಸ್ಟರ್ನ್ ವ್ಯಾಲ್ಯೂ ಯಾವಾಗಲೂ 0 ಬರ್ಬಹುದು, ಪಾಸಿಟಿವ್ ಬರ್ಬಹುದು, ನೆಗೆಟಿವ್ ಕೂಡ ಬರ್ಬಹುದು. ಓಕೆ, ನೆಗೆಟಿವ್ ಬಂದ ತಕ್ಷಣ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ, ನೆಗೆಟಿವ್ ಬರೋ ಪಾಸಿಬಿಲಿಟಿ ಇದೆ. ಸೊ ಈಗ a -5 ಆಗುತ್ತೆ, d -8 -5 a to -a1, ಹೌದಲ್ವಾ? ಸೊ ಇದು ನೆಗೆಟಿವ್ ಇದೆ ಟರ್ಮ್, -5 ಈ ಕಡೆ ಕೆಳಗೆ ಹೋಗುತ್ತೆ, -5 ಇದೆ ಅಲ್ವಾ? ಹಾಗಾಗಿ ಇಲ್ಲಿ ಬ್ರಾಕೆಟ್ ಹಾಕೊಳ್ಳಿ, a to -a1. ಸೊ ಇದು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನಿಮಗೆ? -8 + 5 -3 ಬರುತ್ತೆ. ನೆಗೆಟಿವ್ ಡಿಕ್ರೀಸಿಂಗ್ ಅಂದ್ರೆ ಹೇಳ್ಬಿಟ್ಟಿದ್ದೀನಿ, ನೆಗೆಟಿವ್ ಅದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಡಿಕ್ರೀಸಿಂಗ್ AP ಇದ್ರೆ d ನೆಗೆಟಿವ್ ಬರಬೇಕು, ಇನ್ಕ್ರೀಸಿಂಗ್ AP ಇದ್ರೆ d ಪಾಸಿಟಿವ್ ಬರಬೇಕು. ಸೊ ನಿಮಗೆ ಏನಾದರೂ ಮಿಸ್ಟೇಕ್ ಆದ್ರೆ ಸೈನ್ ಇಂದು ಒಂದು ಐಡಿಯಾ ಗೊತ್ತಾಗುತ್ತೆ, ಏನೋ ಸಮ್ ಮಿಸ್ಟೇಕ್ ಮಾಡಿದೀನಿ ಅಂತ ಗೊತ್ತಾಗುತ್ತೆ. ಓಕೆ, d ಮತ್ತೆ a ಸಿಕ್ತಲ್ವಾ? ಅಂಡ್ ದೆನ್ ಸೊ ಇದು ಲಾಸ್ಟ್ ಟರ್ಮ್ ಆಕ್ಚುಲಿ. ಓಕೆ, ಸೊ ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಹೇಳಿದೆ, ಸಮ್ ಟೈಮ್ಸ್ an ಅಂತ ಕೂಡ ಇಂಡಿಕೇಟ್ ಮಾಡ್ತಾರೆ ಎಲ್ಲ, ಅಥವಾ an ಯಾವ್ದಾದ್ರು ತಗೊಳ್ಳಿ. ನಿಮಗೆ ಲಾಸ್ಟ್ ಕ್ಲಾಸ್ ಫಾರ್ಮುಲಾ ಹೇಳಿದ್ದೀನಿ ನಾನು, n/2 ಆಫ್ a ಪ್ಲಸ್ n. ಲಾಸ್ಟ್ ಟರ್ಮ್ ಮತ್ತೆ ಫಸ್ಟ್ ಟರ್ಮ್ ಯೂಶುವಲಿ ಎರಡು ಫಾರ್ಮುಲಾ ಬೇಕು. ಸೊ ಸೆಕೆಂಡ್ ಫಾರ್ಮುಲಾ ನಿಮಗೆ ಲಾಸ್ಟ್ ಟರ್ಮ್ ಗೊತ್ತಿದ್ರೆ ಇದು ಯೂಸ್ ಮಾಡಬಹುದು ಅಂತ ಹೇಳಿದ್ದೀನಿ. ಸಮ್ ಟೈಮ್ಸ್ ನೀವೇನಾದ್ರೂ l ಪ್ಲೇಸ್ ಅಲ್ಲಿ an ಅಂತ ಹೇಳ್ಕೊಂಡ್ರು ಕೂಡ ಅದು ಕರೆಕ್ಟ್, ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅಂದ್ರೆ ಬಟ್ ಇಲ್ಲಿ n ಇದೆ ಅಂದ್ಮೇಲೆ ಇದು n ಇರಬೇಕು. ಅರ್ಥ ಆಯ್ತಲ್ವಾ? ಇದು ಫಸ್ಟ್ n ಟರ್ಮ್ಸ್ ನ ಸಮ್ ಅಲ್ವಾ? nth ಟರ್ಮ್ ಲಾಸ್ಟ್ ಟರ್ಮ್ ಆಗಿದೆ. ಅರ್ಥ ಆಯ್ತಾ ಹೇಳಿದ್ದು? ಈಗ ಫಸ್ಟ್ 10 ಟರ್ಮ್ಸ್ ನ ಸಮ್ ಮಾಡ್ತಾ ಇದ್ದೀನಿ ನಾನು, ಫಸ್ಟ್ 10 ಟರ್ಮ್ಸ್. ಓಕೆ, ಹಾಗಾದ್ರೆ ಲಾಸ್ಟ್ ಟರ್ಮ್ ಎಷ್ಟನೇ ಟರ್ಮ್ ಆಗಿರುತ್ತೆ? ಸಮ್ ಅಲ್ಲಿ ಲಾಸ್ಟ್ ಟರ್ಮ್ ಎಷ್ಟನೇ ಟರ್ಮ್ ಆಗಿರುತ್ತೆ? 10th ಟರ್ಮ್ ಆಗಿರುತ್ತೆ. ಅಂದ್ರೆ a10 ಆಗುತ್ತೆ, a10 ಲಾಸ್ಟ್ ಟರ್ಮ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಕನ್ಫ್ಯೂಸ್ ಆದ್ರೆ ಜಸ್ಟ್ ನೆನಪಿಟ್ಕೊಳ್ಳಿ, l ಆರ್ a ಅಂತ ಯಾವ್ದಾದ್ರು ತಗೊಳ್ಳಿ, ಎರಡು ಒಂದೇ ನೊಟೇಷನ್, ಎರಡು ಒಂದೇ ಆಗುತ್ತೆ. ಹಾಗಾಗಿ ಇಲ್ಲಿ ಎರಡು ಬಂದ್ಬಿಟ್ಟಿದ್ದೀನಿ ನಾನು. ಸೊ ಇದು -230 ಆಗುತ್ತೆ, ಹೌದಲ್ವಾ? ಸೊ ಈಗ ನೋಡಿ ನನಗೆ ಬಟ್ ಅಗೇನ್ ನನಗೆ ಇಲ್ಲಿ n ಗೊತ್ತಾಗಲ್ಲ. ಲಾಸ್ಟ್ ಕ್ವೆಶ್ಚನ್ ಅಲ್ಲಿ ಹೇಳಿದ್ದೀನಿ, ಈಗ -230 ಅದು ಎಷ್ಟನೇ ಟರ್ಮ್ ಅನ್ನೋದು ಕೂಡ ಬೇಕು ನನಗೆ, ಇಲ್ಲಾಂದ್ರೆ ಎಷ್ಟನ್ನು ಫೈಂಡ್ ಔಟ್ ಮಾಡಕ್ಕಾಗಲ್ಲ. ಎಷ್ಟನ್ ಫಾರ್ಮುಲಾದಲ್ಲಿ ಅಗೇನ್ n ಇದೆ, ನ್ಯಾಚುರಲ್ ನಂಬರ್ ಅದು ಬೇಕು ನನಗೆ, ಎಷ್ಟನೇ ಟರ್ಮ್ ಅನ್ನೋದು ಬೇಕು. ದಟ್ಸ್ ವೈ ಇಲ್ಲಿ ಏನ್ ಮಾಡ್ಬೇಕು ಮತ್ತೆ ನಾನೀಗ a a plus n minus 1 into d ಯೂಸ್ ಮಾಡಲೇಬೇಕಾಗುತ್ತೆ. ಸೊ ವಿ ನೋ ದಟ್ an is equal to a plus n minus 1 into d. So an place ಗೆ ಲಾಸ್ಟ್ ಟರ್ಮ್ ಹಾಕಿ -230 which is equal to first term minus a plus of n minus 1 into d value -3 ಗೆ ಬ್ರಾಕೆಟ್ ಪುಟ್ ಮಾಡಿ. ಹೊರಗಡೆ ಸಿಗ್ತದೆ d ವ್ಯಾಲ್ಯೂ -3 ಇದೆ, ಬ್ರಾಕೆಟ್ ಪುಟ್ ಮಾಡ್ಕೊಳ್ಳಿ. ನೀವು ಆಪರೇಟ್ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡ್ಬಿಡ್ತೀರಾ, ಅದಕ್ಕೋಸ್ಕರ. ನೆಕ್ಸ್ಟ್ -5 ಲೆಫ್ಟ್ ಗೆ ಶಿಫ್ಟ್ ಮಾಡ್ಕೊಳ್ತೀರಾ, -230 + 5 ಆಗುತ್ತೆ. ಸಬ್ಟ್ರಾಕ್ಷನ್ ಎಷ್ಟಾಗುತ್ತೆ? -225 ಆಗುತ್ತೆ. ಡೈರೆಕ್ಟ್ ಆಗಿ ಬಂದಿದ್ದೀನಿ ನಾನು.
ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ -5 ಶಿಫ್ಟ್ ಆಯ್ತಲ್ವಾ, ಇಲ್ಲಿ n minus 1 into -3 ಇದೆ. ಓಕೆ, ಮಲ್ಟಿಪ್ಲಿಕೇಶನ್ ಇಲ್ಲಿರೋದು -3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀನಿ ನಾನು, ಡಿನಾಮಿನೇಟರ್ ಗೆ ಬರುತ್ತೆ -225 divided by -3 which is equal to n minus 1. minus minus cancel ಮಾಡಿ 3 ಇಂದ ಡಿವೈಡ್ ಆಗುತ್ತಾ ಇದು? ಓಕೆ, ಡಿವೈಡ್ ಆಗುತ್ತೆ. 3 1s are 3 sorry 3 7s are 21 and then 3 5. Okay, 75 is equal to n minus 1. n is equal to ಎಷ್ಟಾಗುತ್ತೆ ಇದು? 76 ಆಗುತ್ತೆ ನೋಡಿ. ಅಂದ್ರೆ -230 76th ಟರ್ಮ್ ಇದು ಬೇಕೇ ಬೇಕು, ಇದಿಲ್ಲ ಅಂದ್ರೆ ಎಸ್ಎನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ n ಏನು ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನೀಗ. ಈಗ ಎಸ್ಎನ್ ಏನ್ ಬರುತ್ತೆ ಫೈಂಡ್ ಔಟ್ ಮಾಡೋಣ. ಓಕೆ, ಎಸ್ಎನ್ ಡೆಫಿನೆಟ್ಲಿ ನೆಗೆಟಿವ್ ಬರ್ಬೇಕಂತ ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ, ಹೌದಾ? ಬರುತ್ತೆ, ನೆಗೆಟಿವ್ ಬರುತ್ತೆ ನಿಮಗೆ. ಸೊ ನೋಡ್ತಾ ಹೋಗಿ. ಸೊ ನಾವು know that Sn is equal to n by 2 of a plus n. ಈ ಫಾರ್ಮುಲಾ ಯೂಸ್ ಮಾಡ್ತೀನಿ. ಓಕೆ, ಅದು ನೆಕ್ಸ್ಟ್ ಸುಮಾರು ಕಡೆ ಯೂಸ್ ಮಾಡ್ತೀನಿ. ಫಸ್ಟ್ ಫಾರ್ಮುಲಾ ಈಗ ಇದೆ. ಸೊ n is equal to 76 divided by 2 of a plus n. a means first term -5 and then plus last term -230. ಇದೆ ಬ್ರಾಕೆಟ್ ಹಾಕೊಳ್ಳಿ. ಓಕೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗಬೇಕು. ಓಕೆ, ಬ್ರಾಕೆಟ್ ಪುಟ್ ಮಾಡಿ. ಸೊ ಇಲ್ಲಿ even ಇದೆ ಅಲ್ವಾ, ಡಿವೈಡ್ ಮಾಡಿದ್una 2 3s 6 2 8s ಅಲ್ವಾ 38 ನ ಹೋಗುತ್ತೆ. ಸೊ ಇಲ್ಲಿ ಎರಡು ನೆಗೆಟಿವ್ ಆಗುತ್ತೆ, -5 -230 ಆಗುತ್ತೆ. ಮತ್ತೆ ಏನಾಗುತ್ತೆ ಇದು -235 ಆಗುತ್ತೆ ನೋಡಿ. ಪಾಸಿಟಿವ್ ಇಂಟು ನೆಗೆಟಿವ್ ಡೆಫಿನೆಟ್ಲಿ ನೆಗೆಟಿವ್ ಬರಲೇಬೇಕು ಲಾಸ್ಟ್ ಆನ್ಸರ್ ನಿಮಗೆ. ಸೊ ಎಷ್ಟು ಬರುತ್ತೆ? 8000 930 8930 ಮೈನಸ್ ಬರುತ್ತೆ, ನೆಗೆಟಿವ್ ಆಗುತ್ತೆ. ಸೆಕೆಂಡ್ ಒನ್ ಸಾಲ್ವ್ ಮಾಡ್ಕೊಳ್ಳಿ ನೀವು. ಆನ್ಸರ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, 286 ಬರಬೇಕು ನೋಡಿ ಸೆಕೆಂಡ್ ಒನ್ ಗೆ. ಕ್ವೆಶ್ಚನ್ ನಂಬರ್ 3 ಇದೆ ಅಲ್ವಾ, ಇಲ್ಲೂ ಅಷ್ಟೇ ನಿಮಗೆ ನಾನು ಲಾಸ್ಟ್ ಅಲ್ಲಿ ಹೇಳಿದೆ an ಫಾರ್ಮುಲಾದಲ್ಲಿ ಯಾವ ತರ ವೇರಿಯೇಬಲ್ಸ್ ಇರುತ್ತೆ, ನಿಮಗೆ ಏನ್ ಕೊಟ್ಟು ಏನನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ಬೋದು ಅಂತ. ಸೊ ಇಲ್ಲೂ ಅಷ್ಟೇ Sn ಫಾರ್ಮುಲಾದಲ್ಲಿ Sn is equal to n by 2 of 2a plus n minus 1 into d ಇದೆ. ಓಕೆ, ಇಲ್ಲಿ ಹೇಳಿದೆ ನಿಮಗೆ ಡಿಫರೆಂಟ್ ಯಾವ್ದಾದ್ರು ಟರ್ಮ್ಸ್ ಇದೆ ಅಂತ ಕೇಳಿದೆ ನಿಮಗೆ. n ಇದೆ, ಓಕೆ, then a ಇದೆ, d ಇದೆ. ಯೂಶುವಲಿ ಅಲ್ಲೂ ಇತ್ತು, ಅದೇ ಆ ಫಾರ್ಮುಲಾದಲ್ಲೂ ಇತ್ತು. ಬಟ್ ಅಲ್ಲಿ a n ಇತ್ತು ಇನ್ಸ್ಟೆಡ್ ಆಫ್ ಇಲ್ಲಿ Sn ಇರುತ್ತೆ. ಏನ್ ಮಾಡ್ತಾನೆ ಅಂದ್ರೆ ಯಾವ್ದಾದ್ರು 3 ಟರ್ಮ್ಸ್ ನಿಮಗೆ ಕೊಡ್ತಾನೆ, ಇನ್ನೊಂದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾರೆ. ಅರ್ಥ ಆಯ್ತಾ? ಅಥವಾ Sn ಕೊಡ್ತಾನೆ, d ಹೇಳ್ತಾನೆ, a ಹೇಳ್ತಾನೆ, ಫೈಂಡ್ ಔಟ್ ಮಾಡಿ n ಅಂತ ಹೇಳ್ತಾನೆ. ಇಲ್ಲ ಅಂದ್ರೆ a ಫೈಂಡ್ ಔಟ್ ಮಾಡೋಂತಾನೆ, n ಕೊಡ್ತಾನೆ, d ಕೊಡ್ತಾನೆ, Sn ಕೊಡ್ತಾನೆ. ಗೊತ್ತಾಯ್ತಾ? ಸೊ 4 ಅಲ್ಲಿ 3 ಕೊಡ್ತಾನೆ, ನೀವು 1 ಫೈಂಡ್ ಔಟ್ ಮಾಡ್ಬೇಕು. ಬಟ್ ಸಮ್ಮರ್ ಡೈರೆಕ್ಟ್ ಆಗಿ ಹೇಳಲ್ಲ ಅದು. ಸೊ ಇಲ್ಲಿ ಯಾವ್ದೋ ನಿಮಗೆ d ನ ಇಂಡೈರೆಕ್ಟ್ ಆಗಿ ಹೇಳಿರ್ತಾನೆ, ಯಾವ್ದೋ ಟರ್ಮ್ ಕೊಡ್ತಾನೆ, ಅದರಿಂದ ನೀವು d ಕಂಡುಹಿಡಿಯಬೇಕಾಗುತ್ತೆ. ಆ ತರ ಇರುತ್ತೆ ಅಷ್ಟೇ, ಒಂದಕ್ಕಿಂತ ಒಂದು ಡಿಫರೆಂಟ್ ಆಗಿದೆ. ಸಮ್ ಕ್ವೆಶ್ಚನ್ಸ್ ನಾನು ಸಾಲ್ವ್ ಮಾಡ್ತೀನಿ, ಕೆಲವು ನೀವು ಸಾಲ್ವ್ ಮಾಡಬಹುದು, ಅದು ಯಾವ್ದಾದ್ರು ಅಂತ ಹೇಳ್ತೀನಿ. ನಾವು ರೈಟ್ ವಿತ್ ಕ್ವೆಶ್ಚನ್ ನಂಬರ್ 3. ಸೊ ಫಸ್ಟ್ ಒನ್ ನೋಡೋಣ ಅದರಲ್ಲಿ ಏನಿದೆ ಅಂತ. ಸೊ ಇನ್ ಎಪಿ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಹೇಳ್ತಾನೆ, ಅಲ್ಲೇ ಹೇಳಿರ್ತಾನೆ S3 ಫೈಂಡ್ ಔಟ್ ಮಾಡಿ, S10 ಫೈಂಡ್ ಔಟ್ ಮಾಡಿ ಅಂದ್ರೆ ಫಸ್ಟ್ 10 ಟರ್ಮ್ಸ್ ನ ಸಮ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾನೆ. ಮೀನಿಂಗ್ ಅಷ್ಟೇ, ಗೊತ್ತಾಯ್ತಾ? ಎಲ್ಲ ಸಿಂಬಾಲಿಕಲಿ ಹೇಳ್ತಾ ಇದ್ದಾನೆ, ಏನಿಲ್ಲ ವರ್ಡ್ಸ್ ಅಲ್ಲಿ ಹೇಳೋದ್ರ ಬದಲು ಸಿಂಬಲ್ಸ್ ಯೂಸ್ ಮಾಡ್ತಿದ್ದಾನೆ. ಸೊ ಫಸ್ಟ್ ಒನ್ ನೋಡೋಣ ಅಲ್ಲಿ ಏನಿದೆ ಅಂತ ನೋಡಿ. ಏನು ಕೊಟ್ಟಿದ್ದಾನೆ, ಗಿವನ್ ಅಲ್ಲಿ ಏನಿದೆ ಅಲ್ವಾ ಆಕ್ಟಿವಿಟಿ ಹಾಗೆ ತಗೊಳ್ಳಿ. ಗಿವನ್ a is equal to 5 ಅಂದ್ರೆ ಫಸ್ಟ್ ಟರ್ಮ್ ಕೊಟ್ಟಿದ್ದಾನೆ. then d is equal to 3 ಅಂದ್ರೆ ಕಾಮನ್ ಡಿಫರೆನ್ಸ್ ಕೊಟ್ಟಿದ್ದಾನೆ. and then an is equal to 50 ಅಂತ ಹೇಳ್ತಿದ್ದಾನೆ, ಅಂದ್ರೆ nth ಟರ್ಮ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ನಮಗೆ S10 ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಿದ್ದಾನೆ. ಸೊ ಫಸ್ಟ್ ನೀವು ಎನ್ನೇ ಫೈಂಡ್ ಔಟ್ ಮಾಡಬೇಕು,
ಫಸ್ಟ್ n ಆಮೇಲೆ s. ಓಕೆ, ಸಮ್ ಮಾಡಿ ಅಡಿಷನಲ್ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿರ್ತಾನೆ. ಬಟ್ ಇಲ್ಲಿ ನಿಮಗೆ ಅನ್ಸ್ಬೋದು a ಮತ್ತೆ d ಅಷ್ಟೇ ಇದೆ, ಬಟ್ n ಫೈಂಡ್ ಔಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಈ ಕ್ಲೂ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಸ್ವಲ್ಪ ನೀವು ಇನ್ನು ಎಕ್ಸ್ಟ್ರಾ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ, ಏನಿಲ್ಲ ಜಾಸ್ತಿ. ನಿಮಗೆ ಈ ಫಾರ್ಮುಲಾ ಸಾರಿ n ಟರ್ಮ್ ಕೊಟ್ಟಿದ್ದಾನಲ್ವಾ, ಇದೊಂದು ಕ್ಲೂ. ಈ ಕ್ಲೂ ಇಂದ ನೀವು n ಫೈಂಡ್ ಔಟ್ ಮಾಡ್ತೀರಾ. ಆಗ n d ಮತ್ತೆ a ಗೊತ್ತಾಗುತ್ತೆ, sn ಫೈಂಡ್ ಔಟ್ ಮಾಡಬೇಕಷ್ಟೇ. ಈ ತರ ನೋಡಿ, a d ಕೊಟ್ಟಿದ್ದಾನೆ, n ಕೊಟ್ಟಿಲ್ಲ, ಬಟ್ ಕ್ಲೂ ಕೊಟ್ಟಿದ್ದಾನೆ ಒಂದು n ಫೈಂಡ್ ಔಟ್ ಮಾಡ್ಕೊಳ್ಳೋಕೆ. ಆ ಕ್ಲೂ ಏನು ಅಂದ್ರೆ ಇದು ಅಡಿಷನಲಿ ಕೊಟ್ಟಿದ್ದಾನೆ. ಇದರಿಂದ ನಾನೀಗ ಡೆಫಿನೆಟ್ಲಿ ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೋಡ್ತಾ ಹೋಗೋಣ. ಈಗ ಇಲ್ಲಿ ನೋಡಿ, ಸೊ ಇಲ್ಲಿ ಏನಿಲ್ಲ, ನಾನು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾವುದು ಕನ್ಸಿಡರ್ an is equal to 50. ಓಕೆ, ಸೊ ಈಗ ಏನ್ ಮಾಡೋಣ, an ಮೀನ್ಸ್ ಫಾರ್ಮುಲಾ ಗೊತ್ತಿದೆಯಲ್ವಾ? ಹೌ ಕ್ಯಾನ್ ಯು ರೈಟ್ ದಿಸ್ ಒನ್? an an is equal to 50. ಓಕೆ, an ಅನ್ನ ಏನಂತ ಬರೀಬಹುದು? a 10 ಆದ್ರೆ a plus 19. ಓಕೆನಾ? a 15 ಆದ್ರೆ a plus 14t. a n ಆದ್ರೆ ಏನು? a plus n minus 1t ಆದ್ರೆ ಫಾರ್ಮುಲಾ ಅಲ್ವಾ ಇದು? ಗೊತ್ತಾಯ್ತಾ ಹೆಂಗೆ? ಫಾರ್ಮುಲಾನೇ, ಬಟ್ ಇಲ್ಲಿವರೆಗೂ ನಂಬರ್ ಇರ್ತಿತ್ತಲ್ವಾ, ಅದ್ರ ಬದಲಾಗಿ n ಇದೆ ಅಷ್ಟೇ. n ಗಿಂತ ಒಂದೇ n minus. ರೈಟ್ ಸೈಡ್ ಅಲ್ಲಿ 50 as it is. ಈಗ ಏನ್ ಮಾಡಬಹುದು ಇಲ್ಲಿ? ನೋಡಿ, a ಮತ್ತೆ d ಕೊಟ್ಟಿದ್ದಾನಲ್ವಾ, ಪುಟ್ ಮಾಡಿದ್ರೆ n ಮಾತ್ರ ರಿಮೈನ್. ಸಿಂಪ್ಲಿಫೈ ಮಾಡಿದ್ರೆ n ವ್ಯಾಲ್ಯೂ ಸಿಗುತ್ತೆ ಅಷ್ಟೇ. ಓಕೆ, ಸೊ a is equal to 5 ಇದೆ, ಇಲ್ಲಿ n minus 1 into d 3 ಇದೆ, which is equal to 50. ಸೊ ಫಸ್ಟ್ ಏನ್ ಶಿಫ್ಟ್ ಮಾಡ್ತೀರಾ? a ನ ಶಿಫ್ಟ್ ಮಾಡಿ. a ವ್ಯಾಲ್ಯೂ ಅಂದ್ರೆ 5 ಇದೆಯಲ್ವಾ, ಅದು ರೈಟ್ ಗೆ ಶಿಫ್ಟ್ ಮಾಡ್ಕೊಳ್ಳಿ. n minus 1 into 3 which is equal to 50 minus 5 ಆಗುತ್ತೆ. ರೈಟ್ ಗೆ ಶಿಫ್ಟ್ ಮಾಡಿದ್ರೆ 45 ಆಯ್ತಲ್ವಾ? ಓಕೆ, ನೆಕ್ಸ್ಟ್ 3 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? 45 ಡಿವೈಡೆಡ್ ಬೈ 3 ಆಗುತ್ತೆ. ಡಿವೈಡ್ ಮಾಡ್ಕೊಳ್ಳಿ 45 ನ 3 ಇಂದ 15. ಓಕೆ, ಏನಾಗುತ್ತೆ ಹಾಗಾದ್ರೆ 16 ಆಗುತ್ತೆ. ಓಕೆ, ಸ್ವಲ್ಪ ಈ ತರ ಏನಾದ್ರು ಕೊಟ್ಟಿರ್ತಾರೆ. 4 ನೋಡಿ, ಆನ್ಸರ್ ಬರ್ಕೊಂಡಿದ್ದೀನಿ, ಚೆಕ್ ಮಾಡಿ. ಓಕೆ, ಸೊ ಈಗ n ವ್ಯಾಲ್ಯೂ ಸಿಕ್ತಲ್ವಾ? ಈಗ s ಅನ್ನು ಫೈಂಡ್ ಔಟ್ ಮಾಡಬಹುದು. ನೀವು 2 ಫಾರ್ಮುಲಾಸ್ ಅಲ್ಲಿ ಯಾವ್ದಾದ್ರು ಯೂಸ್ ಮಾಡಿ ಈಗ, ಯಾಕಂದ್ರೆ an ಗೊತ್ತಿದೆ. ಓಕೆ, s ಅನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ an ನಿಮಗೆ ಏನು ಅಂತ ಗೊತ್ತಿದೆ ಅಂದ್ರೆ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಬಹುದು. ಸೆಕೆಂಡ್ ಈಜಿ, ಯಾಕಂದ್ರೆ ಅಲ್ಲಿ ಫಸ್ಟ್ ಒನ್ ಅಲ್ಲಿ ನಿಮಗೆ ಸ್ವಲ್ಪ ಆಪರೇಷನ್ ಡಿಫಿಕಲ್ಟ್ ಆಗಬಹುದು. ಈಜಿ ಇದೆ, ಬಟ್ ನೀವು ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೆಕೆಂಡ್ ಫಾರ್ಮುಲಾನೇ ಬೆಟರ್ ಅಂತ ಅನ್ಕೊಳ್ತೀನಿ. ಈ ತರ ಸಿಚುಯೇಷನ್ ಅಲ್ಲಿ Sn is equal to n by 2 of a plus an ಅಥವಾ n ಹೇಗಾದ್ರೂ ತಗೊಳ್ಳಿ, ಎರಡು ಒಂದೇ ಅಂತ ಹೇಳಿದ್ದೀನಿ. which is equal to, so n is equal to 16 by 2 of first term 5 plus last term an ಅಂದ್ರೆ n or an 50. Okay, so this will goes 8 55 440. ಸೆಕೆಂಡ್ ಒನ್ ನೋಡ್ತಾ ಹೋಗಿ. a is equal to 7 ಫಸ್ಟ್ ಟರ್ಮ್ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ a13 is equal to 35 ಅಂತ ಹೇಳ್ತಾ ಇದ್ದಾನೆ. ಲಾಸ್ಟ್ a n ಅಂದಿದ್ದ, n ಅನ್ನೌನ್ ಮಾಡಿದ್ದ, ಬಟ್ ಈಗ a13 is equal to 35 ಅಂತ ಹೇಳಿದ್ದಾನೆ. ಓಕೆ, ಈಗ s13 ಕೇಳಿದ್ರೆ ಅವನು n ವ್ಯಾಲ್ಯೂ ನಮಗೆ ಆಲ್ರೆಡಿ ಇದೆ ಅಂತ s13 ಕೇಳಿದ್ರೆ, ಅರ್ಥ ಆಯ್ತಾ? ಅವನು ಕೇಳಿರೋದು s13 ಕೇಳಿದ್ದಾನೆ. ಬೇರೆ ಕೂಡ ಕೇಳಬಹುದು, ನಿಮಗೆ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. s13 ಕೇಳಿದ್ದಾನೆ, ಇಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ. n ಕೂಡ ಸಿಕ್ಕಾಯ್ತು, a ಸಿಕ್ಕಾಯ್ತು, ಇನ್ನೇನ್ ಸಿಕ್ಬೇಕು ನಮಗೆ? d ಬೇಕಾಗಿತ್ತು, ಬಟ್ d ಕೊಡ್ತಾ ಇಲ್ಲ ಅವನು. ನೀವೇ ಫೈಂಡ್ ಔಟ್ ಮಾಡ್ಕೊಳ್ಳಕ್ಕೆ a13 is equal to 35 ಕೊಟ್ಟಿದ್ದಾನೆ. ಹಾಗಾಗಿ ನೀವು ಏನ್ ಮಾಡ್ಬೇಕು?
ಡಿ ಫೈಂಡ್ ಔಟ್ ಮಾಡೋದ್ರ ಜೊತೆಗೆ S13 ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಡಿ ನೇ ಫೈಂಡ್ ಔಟ್ ಮಾಡ್ಬೇಕು ನೀವು, ಆಮೇಲೆ S13 ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಹಾಗಾದ್ರೆ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೊಟ್ಟಿರುವಂತ ಕ್ಲೂ ಇದು ನಿಮಗೆ ಯಾವುದು, A13 is equal to 35. A plus 20 ಆಗುತ್ತೆ A13 ಅಂದ್ರೆ, ಹೌದಾ? A ಗೊತ್ತಿದೆ, A ಪುಟ್ ಮಾಡಿದ್ರೆ D ಸಿಗುತ್ತೆ. ಓಕೆ, ಲಾಸ್ಟ್ ಅಲ್ಲಿ A n ಅಂತ ಇಟ್ಟಿದ್ದ, ಅಂದ್ರೆ n ಅನ್ನೋನ್ ಮಾಡಿದ್ದ, n ಅನ್ನೋನ್ ಆಗಿತ್ತು, A ಮತ್ತೆ D ಕೊಟ್ಟಿದ್ದ, ಹೌದಲ್ವಾ? A ಮತ್ತೆ D ಪುಟ್ ಮಾಡಿದ್ವಿ, n ಉಳ್ಕೊಂಡಿದ್ವಿ, n ಫೈಂಡ್ ಔಟ್ ಮಾಡಿದ್ವಿ. ಬಟ್ ಇಲ್ಲಿ ಆ ತರ ಮಾಡಿಲ್ಲ, n ಕೊಟ್ಟಿದ್ದಾನೆ ನನಗೆ, ಹೌದಲ್ವಾ? ಹಾಗಾಗಿ ಇಲ್ಲಿ ನಿಮಗೆ A ಮತ್ತೆ D ಬರುತ್ತೆ. A ಮತ್ತೆ D ಅಲ್ಲಿ 1 ಇದೆ, A ಇದೆ, D ಸಿಗುತ್ತೆ. ಓಕೆ, ಸೊ A ವ್ಯಾಲ್ಯೂ ಎಷ್ಟಾಗುತ್ತೆ, 7 plus 12D is equal to 35. 12D is equal to 75. Sorry, 35 minus 7 ಆಗುತ್ತೆ. 35 minus 7 ಅಂದ್ರೆ 28 ಬರುತ್ತೆ, ಹೌದಲ್ವಾ? 12 ಇಂದ ಡಿವೈಡ್ ಆಗಿಲ್ಲ ಇದು, ಕರೆಕ್ಟ್ ಇದೆಯಾ? ಫ್ರಾಕ್ಷನ್ ಬರುತ್ತೆ ನಮಗೆ, ಓಕೆ, ಏನು ಪ್ರಾಬ್ಲಮ್ ಇಲ್ಲ. 4 ಇಂದ ಹೋಗುತ್ತಲ್ವಾ, 4 3s 12, 4 7s ಅಂದ್ರೆ ಇಲ್ಲಿ D ನಿಮಗೆ ಫ್ರಾಕ್ಷನ್ ಬರುತ್ತೆ, 7/3 ಬರುತ್ತೆ. ಅರ್ಥ ಆಯ್ತಾ? ಒಂದು ಹೊರಗೆ ನೆಟ್ಟಿಗೆ ಕ್ಲಾಸು ಕೇಳಿಲ್ಲ, ಇಲ್ಲಿ ಬಂದು ಕೇಳ್ತಾ ಇಲ್ಲ, ಹೊಡೆದಿಂದ ಹೋಗ್ತೀವಿ ಮನೆಗೆ, ನಾಳಿಂದ ಬರಬೇಡ. ಫ್ರಾಕ್ಷನ್ ಬಂದಿದೆ 7/3 ಅಂತ, ಈ ತರ ಡಿ ವ್ಯಾಲ್ಯೂ ಇದುವರೆಗೂ ನಮಗೆ ಎಲ್ಲೂ ಬಂದಿರಲಿಲ್ಲ, ಅಲ್ಲೆಲ್ಲೋ ಒಂದ್ ಕಡೆ 1/60 ಅಂತ ಬಂದಿತ್ತು. ಈ ತರ ಬಂದಾಗೆಲ್ಲ ನಿಮಗೆ ನೆಕ್ಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡೋ ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಬೇಕು, LCM ಎಲ್ಲ ತಗೋಬೇಕಾಗುತ್ತೆ. ಓಕೆ, ಇಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ, ಇಲ್ಲಿ SN ಅಲ್ಲಿ ನಮಗೆ ಕರೆಕ್ಟ್ ಆಗಿ ಸಿಂಪ್ಲಿಫೈ ಆದ್ರೆ ಸಾಕು, ಏನು ತೊಂದರೆ ಇಲ್ಲ. ಓಕೆ, ಈಗ ಫಾರ್ಮುಲಾ ಯಾವ್ದು ಬೇಕಾದ್ರೂ ತಗೊಳ್ಳಿ ನೀವು. ಸೊ ನಾನು ಇದೇ ಫಾರ್ಮುಲಾ ತಗೊಳ್ತಾ ಇದ್ದೀನಿ, n/2 ಆಫ್ A plus AN ಅಥವಾ n, which is equal to, ಇಲ್ಲಿ ತಗೊಳ್ಳಿ S13. ಓಕೆ, 13/2 of first term 7 plus AN ಅಂದ್ರೆ A13 ಅಂತ ಅರ್ಥ. A13 ಅಂತ ಅಂದ್ರೆ ಸೊ ಎಷ್ಟು ಬಂದಿದೆ, 35 ಅಂತ ಅವನೇ ಕೊಟ್ಟಿದ್ದಾರೆ. ಓಕೆ, so then which is equal to 13/2 ಹಾಗೆ ಇರಲಿ, and then ಇಲ್ಲಿ ಅಡಿಷನ್ ಮಾಡ್ಕೊಳ್ಳಿ, 42 ಆಗುತ್ತಲ್ವಾ, 42 ಆಗುತ್ತೆ. ಓಕೆ, n/2 of A plus ಸರಿ ಇದೆ. ಇಲ್ಲಿ ನಮಗೆ D ಏನು ಯೂಸ್ ಆಗಿಲ್ಲ, ಬಟ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದೆ, ಹೌದಲ್ವಾ? ಸೊ then ಇಲ್ಲಿ so 2 1s are 2s are 2 1s are, ಮಲ್ಟಿಪ್ಲೈ ಮಾಡಿ 273 ನಾ. ಓಕೆ, ನಮಗೆ ಡಿ ಏನು ಎಲ್ಲೂ ಯೂಸ್ ಆಗಿಲ್ಲ, ಈ ಫಾರ್ಮುಲಾದಲ್ಲಿ ಡಿ ಬರೋದಿಲ್ಲ ಅಲ್ವಾ? ಓಕೆ, n ಬೇಕು, A ಬೇಕು, AN ಬೇಕು, ಡಿ ಏನು ಯೂಸ್ ಆಗಿಲ್ಲ, ಬಟ್ ಆದ್ರೂ ಡಿ ಫೈಂಡ್ ಔಟ್ ಮಾಡಕ್ ಹೇಳಿದ್ದೀನಿ ಅಲ್ವಾ, ಫೈಂಡ್ ಔಟ್ ಮಾಡಿ. ಈವನ್ ಡಿ ಕೇಳಿಲ್ಲ ಅಂದ್ರೂ ಕೂಡ, ಸಪೋಸ್ ಕೇಳಿಲ್ಲ ಅಂದ್ರೆ S13 ಫೈಂಡ್ ಔಟ್ ಮಾಡ್ಬೋದಾ? ಇಲ್ಲಿ ಡಿ ಫೈಂಡ್ ಔಟ್ ಮಾಡಿದ್ರೆ S13 ಮಾಡ್ಬೋದಲ್ವಾ? ಬರುತ್ತೆ, ಇಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಳಲ್ಲ ನಾವು ಡಿ ನ, ಹೌದಲ್ವಾ? ಇಲ್ಲಿ ಬೇಕಾಗಿರೋದೇನಪ್ಪ, n, ಇದು ಕೊಟ್ಬಿಟ್ಟಿದ್ದಾನೆ 13 ಅಂತ ಇದೆ, ಹೌದಾ? ಇನ್ನು 13 ಇದೆ, A ಕೊಟ್ಟಿದ್ದಾನೆ, AN ಅಂದ್ರೆ 35, AN ಅಂದ್ರೆ A13 ಅಂತಾನೆ, ಹೌದಾ? ಇದೇ AN ಆಕ್ಚುಲಿ. ಈಗ ಇಲ್ಲಿ SN ಇದ್ರೆ AN ಬರುತ್ತೆ, ಇಲ್ಲಿ S13 ಇಲ್ಲಿ ಬರಿಬೇಕಾಗಿರೋದೇನು, A13. ಅರ್ಥ ಆಗ್ತಾ ಇದೆ ಹೇಳ್ತಾ ಇರೋದು? ಇಲ್ಲಿ SN ಇದ್ರಪ್ಪ, ಇಲ್ಲಿ ಏನಿರ್ಬೇಕು, AN ಇರ್ಬೇಕು. ಇಲ್ಲಿ S10 ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಬರೆಯೋದು ಈ ಫಾರ್ಮುಲಾ ಪ್ರಕಾರ A10 ಆಗುತ್ತೆ. ಇಲ್ಲಿ S20 ಫೈಂಡ್ ಔಟ್ ಮಾಡ್ತಾ ಇದೀವಿ ಅಂದ್ರೆ ಇಲ್ಲಿ ಬರಿಬೇಕಾಗಿರೋದು A20 ಆಗುತ್ತೆ, ಹೌದಾ? ಹಾಗಾಗಿ ಇಲ್ಲಿ S13 ಕೇಳಿದಾನೆ ಅಂದ್ರೆ A13 ಕೊಟ್ಟಿದ್ದಾನಲ್ವಾ, ಅದಕ್ಕೆ ಅದನ್ನ ತಗೊಂಡ್ಬಂದಿದ್ದಾನೆ. ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇದೆ ಅಲ್ವಾ, ಥರ್ಡ್ ಒನ್ ನೀವು ಸಾಲ್ವ್ ಮಾಡಿ, ಮಾಡಬಹುದು ಅಂತ ಮಾಡ್ಕೊಂಡಿದ್ದೀನಿ ನಾನು. ಓಕೆ, ನೋಡಿ 12th ಟರ್ಮ್ ಕೊಟ್ಟಿದ್ದಾನೆ, A12 ಕೊಟ್ಟಿದ್ದಾನೆ, S12 ಕೇಳಿದ್ದಾನೆ,
ಅಲ್ಲಿಗೆ n ಮತ್ತೆ an ಎರಡು ಕೊಟ್ಟಾಗಾಯ್ತು ಅವನು. ನೆಕ್ಸ್ಟ್ ಡಿ ಕೂಡ ನಿಮಗೆ ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ಈಗ ನೀವು ಎ ಫೈಂಡ್ ಔಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಎರಡು ಫಾರ್ಮುಲಾಗೂ ಎ ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು. ಎ ಫೈಂಡ್ ಔಟ್ ಮಾಡಬೇಕು ಅಂದ್ರೆ 812 = 37 ಇದೆಯಲ್ವಾ, ಅದನ್ನ ಯೂಸ್ ಮಾಡ್ಕೊಳ್ಳಿ. 812 ಅಂದ್ರೆ 8 + 11 ಡಿ ಆಗುತ್ತೆ. ಅಲ್ಲಿ ನೀವೇನ್ ಮಾಡಿ ಯಾವ್ದು ಹಾಕ್ಬೋದು, ಡಿ ವ್ಯಾಲ್ಯೂ ಪುಟ್ ಮಾಡಿ, ಎ ವ್ಯಾಲ್ಯೂ ಅಷ್ಟೇ. ಥರ್ಡ್ ಒನ್ ನೀವು ಸಾಲ್ವ್ ಮಾಡಿ. ಫೋರ್ತ್ ಒನ್ ತಗೊಳ್ಳಿ, ಯಾಕಂದ್ರೆ ಇಲ್ಲಿ ಎಸ್ ಎನ್ ವ್ಯಾಲ್ಯೂ ಅವನೇ ಕೊಟ್ಬಿಟ್ಟಿದ್ದಾನೆ, ಹಾಗಾಗಿ ಫೋರ್ತ್ ಒನ್ ಅದಕ್ಕೆ ಸ್ಪೇಸ್ ಬಿಡಿಬೇಕಂತ ಅಲ್ಲಿ. ನೆಕ್ಸ್ಟ್ ಎಲ್ಲರೂ ಕಂಟಿನ್ಯೂ ಮಾಡಿ. ಇಲ್ಲಿ ಏನ್ ಮಾಡಿದ್ದಾನೆ ಅಂದ್ರೆ ಎಸ್ ಅನ್ನ ನಿಮಗೆ ಕೊಡ್ತಾ ಇದ್ದಾನೆ, ಏನ್ ತೊಂದರೆ ಇಲ್ಲ, ಏನ್ ಕಾಂಪ್ಲಿಕೇಟೆಡ್ ಅಂತ ಎಸ್ ಎನ್ ಆ ವ್ಯಾಲ್ಯೂ ಹಾಕ್ಬೋದು. ಬಟ್ ಅದ್ರ ಬದಲಾಗಿ ಬೇರೆ ಕೇಳ್ತಾನೆ ನಿಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ. ಏನ್ ಕೇಳ್ತಾನೆ ನೋಡೋಣ. a3 = 15 ಅಂತ ಹೇಳ್ತಿದ್ದಾನೆ. a3 = 15, a3 = 15, sn = 125 ಅಂತ ಹೇಳಿದ್ರಲ್ವಾ. ಓಕೆ, ನೆಕ್ಸ್ಟ್ ಡಿ ಮತ್ತೆ a10 ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳ್ತಾನೆ. ಡಿ ಅಂಡ್ a10, ಡಿ ಅಂಡ್ a10. ಓಕೆ, ಸೊ ಈಗ ಇಲ್ಲಿ ನೀವು S10 ಆಲ್ರೆಡಿ ಕೊಟ್ಟಿದ್ದಾನೆ, ಅಂದ್ರೆ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ನೀವು ಈ ಕಡೆ ಕೇಳಬೇಕು, ಬರೆಯೋದಾದ್ಮೇಲೆ ಈ ಕಡೆ ಕೇಳ್ತಾ ಇರಬೇಕು. S10 = 125 ಅಂದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ a3 ಏನಾಗಿದೆ, 125 ಬಂದಿದೆ, ಹೌದಲ್ವಾ? ಅಂಡ್ ದೆನ್ a3 ವ್ಯಾಲ್ಯೂ ಕೊಟ್ಟಿದ್ದಾನೆ ನಿಮಗೇನು 15 ಅಂತ ಕೊಟ್ಟಿದ್ದಾನೆ, ಅರ್ಥ ಆಗಿದೆಯಲ್ವಾ? ಅಂಡ್ ದೆನ್ ಆಫ್ಟರ್ ದಟ್ ನಾವು d ಫೈಂಡ್ ಔಟ್ ಮಾಡಬೇಕು, ಮತ್ತೆ a10 ಅನ್ನ ಫೈಂಡ್ ಔಟ್ ಮಾಡಬೇಕು. S10 = a3 ನಾವು ಫಸ್ಟ್ ಒನ್ ಕೊಟ್ಟಿರೋದು ಇದು ಏನ್ ಕಾಂಪ್ಲಿಕೇಟ್ ಮಾಡೋದಂದ್ರೆ ನಮಗೆ ಇಲ್ಲಿ ಅಷ್ಟು ಈಸಿಯಾಗಿ ಸಿಗೋದಿಲ್ಲ. ಹೇಳ್ತಾ ಹೋಗ್ತೀನಿ. ಫಸ್ಟ್ ಒನ್ ಅದನ್ನ ಹೋಗ್ಬಿಡಿ. ಫಸ್ಟ್ ಒನ್ ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ನಾನು, ಮಾತಾಡಬಾರ್ದಪ್ಪ ಅಲ್ಲಿ ಯಾಕೋ. ಫಸ್ಟ್ ಒನ್ a3 = 15 ಇದೆಯಲ್ವಾ, ಅದನ್ನ ಕನ್ಸಿಡರ್ ಮಾಡಿ. ಇಲ್ಲಿ ಇದನ್ನ a + 2d = 15 ಅಂತ ತಗೋಬಹುದಷ್ಟೇ. ಮತ್ತೆ ಮುಂದೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ನಾವು, ಯಾಕಂದ್ರೆ ಫಸ್ಟ್ ಟರ್ಮ್ ಗೊತ್ತಿಲ್ಲ ನಮಗೆ, ಮತ್ತೆ ಏನ್ ಗೊತ್ತಿಲ್ಲ, ಕಾಮನ್ ಡಿಫರೆನ್ಸ್ ಕೂಡ ನಮಗೆ ಗೊತ್ತಿಲ್ಲ, ಹೌದಾ? ಯಾವ್ದಾದ್ರು ಒಂದು ಗೊತ್ತಿದ್ರೆ ಇನ್ನೊಂದು ಫೈಂಡ್ ಔಟ್ ಮಾಡಬಹುದಾಗಿತ್ತು ನಾವು, ಹೌದಾ? ಎರಡು ಗೊತ್ತಿಲ್ಲ, ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಒನ್ ಇದೆಯಲ್ವಾ, ಇದನ್ನ ತಗೊಳ್ತೀನಿ. ಓಕೆ, ಸೊ ಈಗ ಇಲ್ಲಿ ಅಗೇನ್ ಅಂತ ತಗೊಳ್ಳಿ. S10 = 125, ಹೌದಾ? ಇಲ್ಲಿ ನೋಡಿ Sn ತರ ಇದೆ, ಹೌದಲ್ವಾ? n/2 ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತಾರೆ, n/2 ಆಫ್ 2a + n - 1 * d ಅದನ್ನ ತಗೊಳ್ತೀನಿ. ಯಾಕೆಂದ್ರೆ ಇಲ್ಲಿ a + an ಹಾಕೋಣ ಅಂದ್ರೆ a10 ಗೊತ್ತಿರಬೇಕಾಗುತ್ತೆ, a10 ನಮಗೆ ಅಲ್ಲಿ ಹೇಳಿಲ್ಲ, ಹಾಗಾಗಿ ಫಸ್ಟ್ ಫಾರ್ಮುಲಾ ಯೂಸ್ ಮಾಡ್ತೀನಿ. ನೋಡಿ n/2 2 * a ಗೊತ್ತಿಲ್ಲ, a ಆಸ್ ಇಟ್ ಇಸ್ ಬರ್ಬೋದು,
ಪ್ಲಸ್ n minus 1 into d n ಗೊತ್ತಿದೆ ಅಲ್ವಾ ನಮಗೆ n 10 ತಾನೆ 10 minus 1 ಹಾಕ್ತೀನಿ ನಾನು ಓಕೆ 10 minus 1 into d ಗೊತ್ತಿಲ್ಲ ನನಗೆ ಏನು ಅಂತ d ಹಾಕಿ ಹಾಗೆ as it is right side 125 okay so then ಇಲ್ಲಿ 2 ones are 2 5 ಕ್ಯಾನ್ಸಲ್ ಆಗುತ್ತೆ ಹೌದಾ so next 5 ಹಾಗೆ ಇರಲಿ ಇಲ್ಲಿ 2a plus ಇಲ್ಲಿ 10 minus 1 ಅಂದ್ರೆ ಇದು 9d ಆಯ್ತು which is equal to 125 ಈಗ ಇಲ್ಲಿ ನೋಡಿ ಈ 5 ಇದೆ ಅಲ್ವಾ ಇಲ್ಲಿ ಡಿನಾಮಿನೇಟರ್ ಗೆ ತಗೊಂಡು ಹೋಗಿ 125 ನ ಕ್ಯಾನ್ಸಲ್ ಮಾಡಬಹುದು ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಬಹುದು 5 ones ಇದು ಎಷ್ಟು ಟೈಮ್ ಹೋಗುತ್ತೆ 5 2s 10 25 5 5 ಹೌದಾ ಸೊ ಈಗ ಇಲ್ಲೇನಾಯ್ತು 2a plus 9d is equal to 25 ಆಯ್ತು equation number 2 pair of linear equation ಗೆ ಬರೋ ತರ ಮಾಡಿದ್ದಾರೆ ಓಕೆ equation number 1 ಇದೆಯಲ್ವಾ a plus 2d is equal to 15 ಇಲ್ಲಿ 2a plus 9d is equal to 25 ಆಪರೇಟ್ ಮಾಡಬೇಕು ನೀವೀಗ ಈಗ ಜಸ್ಟ್ 1 minus 2 ಮಾಡಿದ್ರೆ ಬರೋಲ್ಲ ನಿಮಗೆ ಏನು ಮಾಡ್ಕೋಬೇಕು ನೀವೀಗ ಏನು ಮಾಡೋಣ pair of linear equation ಅಲ್ಲಿ ಹೇಳಿದ್ದೀನಲ್ವಾ ಯಾವುದರಿಂದ ಮಲ್ಟಿಪ್ಲೈ ಮಾಡಿ ಏನು ಮಾಡ್ತೀರಾ equation 1 ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇಲ್ಲಿ 2a 4d ಇದು 30 ಆಗುತ್ತೆ ಇಲ್ಲಿ 2a ಆಗುತ್ತೆ ಇಲ್ಲೂ 2a ಇದೆ ಅಲ್ವಾ ಇದನ್ನ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ ಹಾಗೆ ಇತ್ತು ಫಸ್ಟ್ ಈಕ್ವೇಷನ್ ಅನ್ನ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಆಗ a ನ ಕೋಎಫಿಷಿಯಂಟ್ ಏನಾಗುತ್ತೆ ಈಕ್ವಲ್ ಆಗುತ್ತೆ ಆಮೇಲೆ ಸಬ್ಟ್ರಾಕ್ಷನ್ ಮಾಡ್ತೀವಿ ಅಂದ್ರೆ ಏನು ಮಾಡಬೇಕು ಈಗ equation number 1 into 2 ಓಕೆ ನೋಟೇಷನ್ ಹೇಳಿದೆ pair of linear equation ಅಲ್ಲಿ ಬಹಳ ಸಲ ಯೂಸ್ ಮಾಡಿದ್ದೀವಿ minus equation 2 ಸರ್ಕಲ್ ಹಾಕಿರೋದು equation numbers ಸರ್ಕಲ್ ಹಾಕಿದ್ರೆ ಸರ್ಕಲ್ ಇಲ್ಲ ಅಂದ್ರೆ ಆ ನಂಬರ್ ನ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಂತ ಮೀನಿಂಗ್ ಹಾಗಾದ್ರೆ ಇದು ಏನಾಗುತ್ತೆ ನಿಮಗೆ 2a ಓಕೆ plus 4d which is equal to 30 2 into 15 30 ಆಗುತ್ತೆ then second equation ತಗೊಳ್ಳಿ 2a plus 9d which is equal to 25 so because we are doing subtraction here so that's why I'm using the sign change plus 2a minus 2a will get cancelled minus 9d plus 4d means minus 5d which is equal to here plus 5 okay so then d is equal to finally ಏನಾಗುತ್ತೆ ನಮಗೆ minus 1 ಬರುತ್ತೆ ನೋಡಿ 5 5 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೈನಸ್ ಇರೋದು ಮಲ್ಟಿಪ್ಲೈ ಬೈ ಮೈನಸ್ ಮಾಡ್ಕೊಳ್ಳಿ ಎರಡು ಸೈಡ್ ಅಲ್ಲಿ ಅಥವಾ ಈ -5 ಡಿನಾಮಿನೇಟರ್ 5 5 ಕ್ಯಾನ್ಸಲ್ ಮಾಡಿ -1 ರಿಮೈನಿಂಗ್ ಬರುತ್ತೆ d is equal to -1 ಹೌದಾ a 10 ಫೈಂಡ್ ಔಟ್ ಮಾಡ್ಲಿಕ್ಕೆ ನಿಮಗೆ ಏನು ಬೇಕು ಏನೇನು ಬೇಕು a plus 9d ಹೌದಲ್ವಾ d ಸಿಕ್ಕಾಗಿದೆ a ಬೇಕು ಗಿವನ್ ಡೇಟಾದಲ್ಲಿ ಎಲ್ಲೂ a ಇಲ್ಲ ಮತ್ತೆ a ಬೇಕಂದ್ರೆ ಏನು ಮಾಡಿ ಈಗ ಐದರ್ 1 or 2 ಅಲ್ಲಿ d ವ್ಯಾಲ್ಯೂ ನ ಪುಟ್ ಮಾಡಿ ನಾನು 1 ಅನ್ನು ತಗೊಳ್ತೀನಿ ಅದು ತುಂಬಾ ಸಿಂಪಲ್ ಇದೆ ಅದಕ್ಕೋಸ್ಕರ ಸೊ ಪುಟ್ d is equal to -1 d is equal to -1 in equation number 1 a is equal to ಏನಾಗುತ್ತೆ ಅಂತ ಅಂದ್ರೆ ಅದು 15 minus 2d ಅಂತ ಆಗುತ್ತೆ a is equal to 15 minus 2 into d ನೆಗೆಟಿವ್ ಇರೋದ್ರಿಂದ ಇಲ್ಲಿ ನೆಗೆಟಿವ್ ಇದೆ ನೆಗೆಟಿವ್ ಇಂಟು ಪಾಸಿಟಿವ್ ಆಗುತ್ತೆ ಅದಲ್ವಾ -2 into -1 -2 minus plus 2 into 1 2 okay a is equal to 70 okay then a10 find out ಮಾಡಿದ್ದೇವೆ ಮುಂದೆ therefore a10 is equal to a plus 90 9 times that of d minus 9 8 ಬರುತ್ತಾ 8 ಬರಬೇಕು
ಸೊ ಕೆಲವೊಂದೆಲ್ಲೋ ಈ ತರ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಇದೊಂದು ಕ್ವಶನ್ ಈ ತರ ಆಗಿದೆ. ಯೂಶಲಿ ಎಸ್ ಎನ್ ಕೊಟ್ಟಾಗ ಈ ತರ ಆಗಬಹುದು, ಸಮಟೈಮ್ಸ್ ಈಸಿಯಾಗಿ ಬರ್ಬೋದು. ಫಿಫ್ತ್ ಒನ್ ನಿಮಗೆ ಕಾಂಪ್ಲಿಕೇಟೆಡ್ ಆಗಲ್ಲ, ನೀವು ಮಾಡ್ಬೋದು, ಅದನ್ನ ಹೇಳ್ತೀನಿ ಹೇಗೆ ಅಂತ. ಸೊ ನೋಡಿ, D5 ಕೊಟ್ಟಿದ್ದಾನೆ, ಫಿಫ್ತ್ ಒನ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾನೆ, S9 75 ಅಂತ ಹೇಳಿದ್ದಾನೆ. S9 75. ಓಕೆ ನೋಡಿ, S9 ಅಂದ್ರೆ 75 is equal to, ಅಂದ್ರೆ S9 is equal to ಏನಾಗುತ್ತೆ, 9/2 of 2a plus n minus 1 into d ಆಗುತ್ತೆ S9 ಅಂದ್ರೆ. ಹೌದಾ? ಈಗ S9 ಪ್ಲೇಸ್ ಗೆ 75 ಹಾಕ್ತೀರಾ ನೀವು. ಓಕೆ, ದೆನ್ n ಕೂಡ ಕೊಟ್ಟಿದ್ದಾನೆ, ಅವನು 9 ಇದೆ, ಹೌದಲ್ವಾ? ರೈಟ್ ಸೈಡ್ ಅಲ್ಲಿ n ಕೊಟ್ಟಿದ್ದಾನೆ, ಮತ್ತೆ a ಮತ್ತೆ d ಇದೆ. ಅದು ಎರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಬೇಕು, ಕೊಟ್ಟಿದ್ದಾನೆ. ಅದನ್ನ ಯಾವ್ದು ಕೊಟ್ಟಿದ್ದಾನೆ? d ಕೊಟ್ಟಿದ್ದಾನೆ. a ಸಿಗುತ್ತೆ. ಕಾಂಪ್ಲಿಕೇಟೆಡ್ ಆಗಲ್ಲ, ತುಂಬಾ ಸಿಂಪಲ್ ಆಗಿ ಬರುತ್ತೆ, ಸಾಲ್ವ್ ಮಾಡಿ. ನೆಕ್ಸ್ಟ್ ಸಿಕ್ಸ್ತ್ ಒನ್ ನೋಡ್ತಾ ಹೋಗಿ. ಸಿಕ್ಸ್ತ್ ಒನ್ ಬೇಕಾದ್ರೆ ಸಾಲ್ವ್ ಮಾಡ್ತೀನಿ, ಯಾಕೆಂದ್ರೆ ಇಲ್ಲಿ n ಕೇಳಿದ್ದಾನೆ. ಇದುವರೆಗೂ ನಮಗೆ n ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿರೋದು ಸಿಕ್ಕಿದಿಲ್ಲ ಇರೋದು. ಸಿಕ್ಸ್ತ್ ಒನ್ ಅಲ್ವಾ ಇದು? ಸೊ ಸಿಕ್ಸ್ತ್ ಒನ್ ನೋಡ್ತಾ ಹೋಗಿ. a is equal to 2 ಅಂತ ಹೇಳಿದಾನೆ. ಇದು ಸಿಂಪಲ್ ಇದೆ, ಬಟ್ n ಕೇಳಿದಾನೆ, d is equal to 8 ಇದೆ. ಎಸ್ n ಕೊಟ್ಟಿದ್ದಾನೆ ನಿಮಗೆ 90 ಅಂತ ಹೇಳಿದಾನೆ. ಏನು ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದಾನೆ? n and then an ಎರಡನ್ನ ಫೈಂಡ್ ಔಟ್ ಮಾಡಬೇಕು. n ಮತ್ತೆ an ಅವನು ಕರೆಕ್ಟ್ ಆರ್ಡರ್ ವೈಸ್ ಕೊಟ್ಟಿರ್ತಾನೆ. ನೀವು ಯಾವ್ದು ಫಸ್ಟ್ ಮಾಡಬೇಕು, n ನೇ ಫಸ್ಟ್ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಇಲ್ಲಿ ಆರ್ಡರ್ ಕರೆಕ್ಟ್ ಇರುತ್ತೆ. ನೀವು ಇದನ್ನೇ ಫಸ್ಟ್ ಫೈಂಡ್ ಔಟ್ ಮಾಡಕ್ಕೆ ಹೋಗ್ಬೇಕು. ಸೊ ಈಗ ಫಸ್ಟ್ ಇಲ್ಲಿ ಕೊಟ್ಟಿದ್ದಾನಪ್ಪ, ಇದನ್ನ ಕನ್ಸಿಡರ್ ಮಾಡ್ತೀನಿ. ಎಸ್ n is equal to in the 90 ಅಂತ ಇದೆ. ಎಸ್ n ಗೆ ಫಾರ್ಮುಲಾ n/2 of 2a plus n minus 1 into d which is equal to 90 ಆಗುತ್ತೆ. ಸೊ ನೋಡಿ, n a ಮತ್ತೆ d ಬೇಕು ನನಗೆ. a ಮತ್ತೆ d ಕೊಟ್ಟಿದ್ದಾನೆ, ಪುಟ್ ಮಾಡ್ತೀರಾ, n ಅಷ್ಟೇ ಉಳ್ಕೊಳ್ಳುತ್ತೆ, ಬರುತ್ತೆ ನಿಮಗೆ ಸಿಂಪ್ಲಿಫೈ ಮಾಡಿದ್ರೆ. n/2 of, ಇಲ್ಲಿ ನೋಡಿ 2 into a ಅಂದ್ರೆ a ವ್ಯಾಲ್ಯೂ 2 ಇದೆ, 2 into 2 4 ಆಗುತ್ತೆ. n minus 1 d ವ್ಯಾಲ್ಯೂ 8 ಇದೆ, which is equal to 90. ಸೊ ಇಲ್ಲಿ ಏನ್ ಮಾಡಿ ಅಂದ್ರೆ, ಈ ಡಿನಾಮಿನೇಟರ್ ಅಲ್ಲಿ 2 ಇದೆಯಲ್ವಾ, ಡಿನಾಮಿನೇಟರ್ ಅಲ್ಲಿ ಇರೋ 2 ಮಾತ್ರ ನಾನು ರೈಟ್ ಸೈಡ್ ತಗೊಂಡೋಗಿ 90 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. n ಇಲ್ಲೇ ಇದೆ, ಕಂಪ್ಲೀಟ್ n/2 ತಗೊಂಡು ಹೋಗ್ತಿಲ್ಲ ನಾನು, ಅರ್ಥ ಆಗ್ತಿದೆಯಲ್ವಾ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಗೊತ್ತಾಯ್ತಲ್ವಾ? a/b is equal to c/d ಅಂತ ಇದ್ರು ಅಂದ್ರೆ b ತಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, ಅರ್ಥ ಆಗ್ತಿದೆಯಲ್ವಾ? n ಇಲ್ಲೇ ಉಳಿಸ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನೋಡಿ 4 ಪ್ಲಸ್ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡೋದ್ರ ಜೊತೆಗೆ ಇಲ್ಲಿ ಬ್ರಾಕೆಟ್ ಒಳಗಡೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ತೀನಿ. ಏನಂದ್ರೆ 8 ನ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 8 into ಏನಂದ್ರೆ 8 ಏನಾಗುತ್ತೆ, ಅಂದ್ರೆ ಇಲ್ಲಿ -8 ಆಗುತ್ತೆ, which is equal to ಇಲ್ಲಿ 90 into 2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ 2 ಅದು. ಸೊ ಇಲ್ಲಿ ಬ್ರಾಕೆಟ್ ಒಳಗಡೆ ಒಂದು ಸಿಂಪ್ಲಿಫಿಕೇಶನ್ ಆಗುತ್ತೆ, ನ್ಯೂಮರಿಕಲ್ ಸಿಂಪ್ಲಿಫಿಕೇಶನ್ 4 - 8. ಓಕೆ,
4 minus 8 ಸಿಂಪ್ಲಿಫೈ ಮಾಡೋಣ ಫಸ್ಟ್ 4 minus 8 ಅಂದ್ರೆ ಎಷ್ಟಾಗುತ್ತೆ minus 4 ಆಗುತ್ತೆ ಸೊ ಅದು ನೆಗೆಟಿವ್ ಆಗೋದ್ರಿಂದ ಫಸ್ಟ್ ಗೆ 8 ಅನ್ನು ಬರ್ಕೊಂಡೆ ಆಮೇಲೆ minus 4 ತಗೊಂಡಿದ್ದೀನಿ which is equal to 180 ಓಕೆ ಏನ್ ಮಾಡಬೇಕು ಈಗ n ಅನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ವಾ n ಮಲ್ಟಿಪ್ಲೈ ಆದ್ರೆ 8 n ಸ್ಕ್ವೇರ್ minus 4n minus 180 is equal to 0 ಸೊ ಏನೀಗ ಏನ್ ಮಾಡಬೇಕು ಈಗ ಮುಂದೆ ಯಾವ ಚಾಪ್ಟರ್ ಹೋಯ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ಹೋಯ್ತು ಕ್ವಾಡ್ರಾಟಿಕ್ ಈಕ್ವೇಷನ್ ಚಾಪ್ಟರ್ ಅಲ್ಲಿ 3 ಮೆಥಡ್ಸ್ ಇದೆ ಸಾಲ್ವ್ ಮಾಡೋಕೆ ಫ್ಯಾಕ್ಟರೈಸೇಷನ್ ಕಂಪ್ಲೀಟಿಂಗ್ ದಿಸ್ ಕ್ವಾಡ್ರಾಟಿಕ್ ಪ್ರಾಬ್ಲಮ್ ಯಾವ್ದಾದ್ರು ಮಾಡಿ n ಗೆ 2 ವ್ಯಾಲ್ಯೂಸ್ ಬರುತ್ತೆ ನಿಮಗೆ ಗೊತ್ತಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ n ಅಂದ್ರೆ ನ್ಯಾಚುರಲ್ ನಂಬರ್ ಡೆಸಿಮಲ್ ಬಂದ್ರೆ ತಗೋಬಾರ್ದು ಅಕ್ಸೆಪ್ಟ್ ಮಾಡಬಾರ್ದು 0 ಬಂದ್ರು ಅಕ್ಸೆಪ್ಟ್ ಮಾಡಬಾರ್ದು ನೆಗೆಟಿವ್ ಬಂದ್ರೆ ಅಕ್ಸೆಪ್ಟ್ ಮಾಡಬಾರ್ದು ನಿಮಗೆ n ಗೆ ಯೂನಿಕ್ ವ್ಯಾಲ್ಯೂವೇ ಬರಬೇಕು ಈಗ ಎರಡು ಬೇರೆ ಬೇರೆ ವ್ಯಾಲ್ಯೂ ಬರಕ್ಕೆ ಚಾನ್ಸೇ ಇಲ್ಲ ಅರ್ಥ ಆಯ್ತಲ್ವಾ ಈಗ n ಗೆ ನಿಮಗೆ 2 ಡಿಫರೆಂಟ್ ವ್ಯಾಲ್ಯೂಸ್ ಬಂತು ಅಂದ್ರೆ ಈಗ ಸಪೋಸ್ 10 ಮತ್ತೆ 9 ಬಂತು ಅಂತ ಅನ್ಕೊಳ್ಳಿ ಅದರ ಬರ್ಲಿಕ್ಕೆ ಚಾನ್ಸ್ ಇಲ್ಲ ನನ್ನ ಪ್ರಕಾರ ಮತ್ತೆ ನೋಡೋಣ ಬರೋ ಪಾಸಿಬಿಲಿಟಿ ಇರಬಹುದು 10 9 ಎರಡು ಬಂದ್ರೆ s9 90 s10 90 ಅಂತ ಅದು ಮೇ ಬಿ ರಾಂಗ್ ಆಗೋ ಚಾನ್ಸಸ್ ಇರುತ್ತೆ ಅದು ಬಟ್ ಸಮ್ ಟೈಮ್ಸ್ ಕೆಲವೊಂದು ಟೈಮ್ ಟ್ರೂ ಆದ್ರೂ ಆಗ್ಬೋದು ಅರ್ಥ ಆಗ್ತಿದೆ ಅಲ್ವಾ ನಿಮಗೆ ಎರಡು ಪಾಸಿಟಿವ್ ಬಂದ್ರೆ ಓಕೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎರಡು ಪಾಸಿಟಿವ್ ಬಂದ್ರು ಕೂಡ ಬಟ್ ಆತರ ಆಗೋದು ಕಡಿಮೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬರ್ಬೋದು ಅಥವಾ ಒಂದು ಪಾಸಿಟಿವ್ ಅಂದ್ರೆ ನ್ಯಾಚುರಲ್ ಬಂದು ಇನ್ನೊಂದು ಫ್ರಾಕ್ಷನ್ ಆತರ ಬರ್ಬೋದು ಏನ್ ಬರುತ್ತೆ ಅಂತ ನೋಡೋಣ ಇದನ್ನ ನೋಡ್ತಾ ಹೋಗಿ ಸೊ ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡೋಣ ಏನ್ ಮಾಡ್ಬೋದು ಅಂದ್ರೆ ಡಿವೈಡ್ ಬೈ ಏನ್ ಮಾಡ್ಕೊಳ್ಳೋಣ 4 ಇಂದ ಹೋಗುತ್ತಾ ಇದು ಡಿವೈಡ್ ಬೈ 4 ಮಾಡ್ಕೊಂಡ್ಬಿಡ ಓಕೆ ಸೊ 4 2s ಹೋಗುತ್ತೆ ಇದು ಇಲ್ಲೇ ಬರುತ್ತೆ 4 2s ಹೋಗುತ್ತೆ ಡಿವೈಡ್ ಮಾಡ್ತಾ ಇರೋ ನಾನು ಈಗ ಮಲ್ಟಿಪ್ಲೈ ಅಲ್ಲ ಮೈನಸ್ ಇದು 4 1s ಹೋಗುತ್ತೆ ಮೈನಸ್ 4 4s 60 ಓಕೆನಾ 2 ರಿಮೈನ್ಸ್ 20 4 5 ಈಗ ಡಿವೈಡ್ ಮಾಡಿದ್ರೆ ನಂಬರ್ ಸಿಂಪಲ್ ಆಯ್ತು ಓಕೆ ಈಗ ಫ್ಯಾಕ್ಟರೈಸ್ ಮಾಡಕ್ಕೆಲ್ಲ ನಮಗೆ ಅನುಕೂಲ ಆಗುತ್ತೆ -45 into 2 ಎಷ್ಟಾಗುತ್ತೆ -90 ಆಗುತ್ತೆ ಹೌದಾ ಇಲ್ಲಿ ಕೋಎಫಿಷಿಯಂಟ್ ಎಷ್ಟಿದೆ -1 ಇದೆ ಯಾವುದು ಎಷ್ಟು -10 plus 9 ಹೌದಾ ಪ್ರೊಡಕ್ಟ್ ಮಾಡಿದ್ರೆ 90 ಓಕೆ ಅಡಿಷನ್ ಮಾಡ್ಕೊಂಡ್ರೆ ಮೈನಸ್ ಕರೆಕ್ಟ್ ಆಯ್ತಾ -10 plus 9 ಸೊ ಇಲ್ಲ ಫ್ಯಾಕ್ಟರೈಸ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಏನು ಐಡಿಯಾ ಬರಲಿಲ್ಲ ನಿಮಗೆ ಅಂದ್ರೆ ಫ್ಯಾಕ್ಟರೈಸ್ ಮಾಡೋದು ಹೇಳ್ಕೊಡ್ತೀನಿ ಅದು ತುಂಬಾ ದೊಡ್ಡ ನಂಬರ್ ಇದೆ ಈ ತರ ಸಿಂಪಲ್ ನಂಬರ್ ಇದ್ರೆ ನೀವು ಹಾಗೆ ಗೆಸ್ ಮಾಡಿದ್ರೆ ಗೊತ್ತಾಗ್ತದೆ ಗೊತ್ತಾಯ್ತಾ ನಿಮಗೆ ಏನಾದ್ರು 1000 1200 ಆ ತರ ಬಂದಾಗ ಫ್ಯಾಕ್ಟರೈಸ್ ಮಾಡ್ಕೊಂಡು ಗ್ರೂಪಿಂಗ್ ಹೇಳಿದ್ದೀನಿ ಅಲ್ವಾ ಅದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ನೋಡ್ಕೊಳ್ಳಿ ಆ ತರ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಫ್ಯಾಕ್ಟರೈಸೇಷನ್ ಮಾಡಿ ಆದಷ್ಟು ಅದೇ ಈಸಿ ಅಂತ ಅನ್ಕೊಳ್ತೀನಿ ನಾನು ನಿಮಗೆ ಇಲ್ಲಾಂದ್ರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಹೋಗ್ಬಿಡಿ ಬೆಸ್ಟ್ 2n ಸ್ಕ್ವೇರ್ ಇಲ್ಲಿ -10n plus 9n minus 45 is equal to 0 ಓಕೆ ಇಲ್ಲಿ ಕಾಮನ್ ತಗೊಳ್ಳಿ 2n ಕಾಮನ್ ಬರುತ್ತೆ ನಿಮಗೆ n minus 5 ಬರುತ್ತೆ 2 ಕಾಮನ್ ತೆಗೆದಿದ್ದೀನಲ್ವಾ ದಟ್ಸ್ ವೈ 2 5s ಆಗುತ್ತೆ ಅಂಡ್ ದೆನ್ ಇಲ್ಲಿ ಕೂಡ ನಮಗೆ ಬ್ರಾಕೆಟ್ ಒಳಗಡೆ n minus 5 ಬರಬೇಕಂದ್ರೆ ಇಲ್ಲಿ 9 ಕಾಮನ್ ತಗೋಬೇಕಾಗುತ್ತೆ ಇಲ್ಲಿ 9 ಕಾಮನ್ ಹೋದ್ರೆ ಜಸ್ಟ್ n ಇದೆ 9 5s ಹೋಗುತ್ತೆ ಇದು which is equal to 0 ಸೊ n minus 5 ಎರಡು ಕಡೆಯಿಂದ ಕಾಮನ್ ತಗೊಳ್ಳಿ ಬೋತ್ ಟರ್ಮ್ಸ್ ಇಂದ n minus 5 ಕಾಮನ್ ಬಂದ್ರೆ ರಿಮೈನಿಂಗ್ 2n plus 9 is equal to 0 one fraction ಬರುತ್ತೆ 9/2 ಬರುತ್ತೆ ನಿಮಗೆ ಇದರಿಂದ ಸಿಗುತ್ತೆ ನೋಡಿ ಓಕೆನಾ n minus 5 is equal to 0 over r 2n plus 9 is equal to 0 ನೆಗೆಟಿವ್ ಫ್ರಾಕ್ಷನ್ ಆಗುತ್ತೆ n is equal to 5 ಇಲ್ಲಿ n is equal to minus 9/2 ಅಂದ್ರೆ minus 4.5 ಆಗುತ್ತೆ ಹೀಗೆ ಸ್ಟಾಪ್ ಮಾಡಿ ಸಾಕು minus 9/2
ಬರಿಬೇಕಾದ್ರೆ ಮಾತಾಡ್ಬೇಕು ಕಂಡಲ್ಲಿ ಯಾರಲ್ಲ 10 is equal to minus 9/2 is not allowed or not acceptable because n should be natural number. N should be natural number. Therefore, n is equal to 5 ಆಗುತ್ತೆ. Okay, n 5. Then an ಕೇಳಿದ್ದಾನೆ. n is equal to 5 ಆಗಿರೋದ್ರಿಂದ ನಾವೇನ್ ಫೈಂಡ್ ಔಟ್ ಮಾಡ್ಬೇಕೀಗ a5 ಅಂತ ಅರ್ಥ. n ಗೆ 5 ಸಿಕ್ತಲ್ವಾ an ಫೈಂಡ್ ಔಟ್ ಮಾಡಿದ್ರೆ a5 ಫೈಂಡ್ ಔಟ್ ಮಾಡಿ ಅಂತ ಅರ್ಥ. Therefore, a5 is equal to a plus 4b. Okay, a is equal to 2 plus 4 into d value 8. 34. 7th one ತುಂಬಾ ಸಿಂಪಲ್ ಇದೆ, ನೀವು ಸಾಲ್ವ್ ಮಾಡಬಹುದು. ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ Sn is equal to 210 ಇದೆ ಅಲ್ವಾ. Sn is equal to 210 ಬರ್ದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ Sn ಗೆ ಫಾರ್ಮುಲಾ n/2 of a plus an ಬರ್ಕೊಂಡ್ರೆ ಬೆಸ್ಟ್. ಅದನ್ನ ತಗೋಬೇಕು. n/2 of a plus an ತಗೊಳ್ಳಿ. ಅಲ್ಲಿ ನೀವು n ಅನ್ನೋನ್ ಆಗುತ್ತೆ ನಿಮಗೆ, ಬಟ್ a ಮತ್ತೆ an ಅಲ್ಲೇ ಕೊಟ್ಬಿಟ್ಟಿದ್ದೇನಲ್ವಾ, n ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಗುತ್ತೆ ನಿಮಗೆ. ಅದೇ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರೋದಿಲ್ಲ, ಸೆಕೆಂಡ್ ಫಾರ್ಮುಲಾದಲ್ಲಿ ಬರೋದಿಲ್ಲ. ಯಾಕೆಂದ್ರೆ ಇಲ್ಲಿ ಇಲ್ಲೊಂದ್ ಕಡೆ n ಇದೆ, ಇಲ್ಲಿ ಒಂದ್ ಕಡೆ n ಇದೆ, ಹೌದಾ. ಇದು ಆಪರೇಟ್ ಮಾಡ್ತಾ ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ n² n ಬಂದ್ಬಿಡುತ್ತೆ, ಗೊತ್ತಾಯ್ತಾ. ಹಾಗಾಗಿ ಇದು ಕ್ವಾಡ್ರಾಟಿಕ್ ಆಗುತ್ತೆ. ಆ ಸೆಕೆಂಡ್ ಫಾರ್ಮುಲಾ ಇದೆ ಅಲ್ವಾ n/2 of a plus an, ಅಲ್ಲಿಂದ ನಿಮಗೆ ಕ್ವಾಡ್ರಾಟಿಕ್ ಈಕ್ವೇಷನ್ ಬರಲ್ಲ, ಲೀನಿಯರ್ ಬರುತ್ತೆ. ಲೀನಿಯರ್ ಬಂದ್ಬಿಟ್ರೆ ಅಲ್ಲೇ ಸೊಲ್ಯೂಷನ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ. ಅದನ್ನ ಸಾಲ್ವ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ ಅದು. ನೆಕ್ಸ್ಟ್ ಕ್ವೆಶ್ಚನ್ ಇದೆ ಅಲ್ವಾ, an is equal to 4, d is equal to 2, sn is equal to -14. ಏಟ್ ಒನ್ ಸಾಲ್ವ್ ಮಾಡ್ತೀನಿ ತಗೊಳ್ಳಿ. ಮಾತಾಡಬಾರ್ದು ಕಣ್ಲೆ, ನೀವು ಯಾಕಲ್ಲ ಲಾಸ್ಟ್ ಕೂತ್ಕೊಳ್ತೀರ ನೀವು. ಇಬ್ರು ನೆಕ್ಸ್ಟ್ ಕ್ಲಾಸ್ ಇಂದ ಅನೂಪು ಒಂದು ಕಡೆ ಯಶಸ್ ಇಲ್ಲಿ ಫಸ್ಟ್ ಡೆಸ್ಕ್ ಅಲ್ಲಿ ಇರ್ಬೇಕು, ಇಲ್ಲಿ ನೆಕ್ಸ್ಟ್ ಕ್ಲಾಸ್ ಇಂದ. ನೋಟ್ಸ್ ಬರ್ದಿದ್ಯಾ? ತಂದು ತೋರಿಸ್ದ ನೀನು? ನೋಟ್ಸ್ ಕಲೆಕ್ಟೇ ಮಾಡ್ಕೊಳ್ಳಿಲ್ಲ ನಾನು. ನಾಳೆ ಮಾರ್ನಿಂಗ್ ಬಂದ ತಕ್ಷಣ ನೀವು ನೋಟ್ಸ್ ತಗೊಂಡ್ ಬಂದು ಇಟ್ಬಿಡಿ ನನ್ನ ಟೇಬಲ್ ಮೇಲೆ, ನಾನು ನೋಡ್ತೇನೆ ಇರ್ತಾರೆ, ಗೊತ್ತಾಯ್ತಾ. ನಾನು ಮಂಡೇ ಒಳಗಡೆ ಕಂಪ್ಲೀಟ್ ಆಗುತ್ತೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಪ್ಲೀಟ್ ಇರ್ಬೇಕು ನೋಡು ನೋಟ್ಸ್. ನೀನು ಅಷ್ಟೇ, ನೀನು ನಾಳೆ ತಂದು ತೋರಿಸು ನನಗೆ ಕಂಪ್ಲೀಟ್. ನಿಮ್ದು ಕಂಪ್ಲೀಟ್ ಆಗಿದ್ರೆ ತಗೊಂಡ್ಬಂದ್ಬಿಡಿ, ನಾನು ಕೊಡ್ತೀನಿ. ಅದು ಕಂಪ್ಲೀಟ್ ಇದ್ರೆ ತಂದು ತೋರಿಸ್ಬಿಡಿ. ಮಂಡೇ ಹೇಳಿಲ್ಲ ನಾನು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ವರ್ಕ್ಶೀಟ್ ಮಾಡ್ತೀನಿ ಮಂಡೇ, ಗೊತ್ತಾಯ್ತಾ. ಮಂಡೇ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಮಾಡ್ತೀನಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅದೇ ವೀಕಲ್ಲೇ ಒಂದು 3 to 4 days ಬಿಟ್ಟು ಹೇಳ್ತೀನಿ ನಾನು, ಗೊತ್ತಾಯ್ತಾ. ಆಫ್ಟರ್ ದಟ್ ಇನ್ನು ಉಳ್ಕೊಂಡಿದ್ದು AP ಉಳಿಯುತ್ತಲ್ವಾ, ಅದು ನೆಕ್ಸ್ಟ್ ವೀಕ್ ಹೇಳ್ತೀನಿ, ಗೊತ್ತಾಯ್ತಾ. 26th ಹೇಳಿದಾರಲ್ಲ, ನೆಕ್ಸ್ಟ್ ವೀಕೆ ಬರ್ತಾ ಇರೋದು 26th. ನೆಕ್ಸ್ಟ್ ವೀಕ್ ಅನ್ಸುತ್ತಲ್ಲ, ಅಷ್ಟರೊಳಗಡೆ ಇದೆರಡು ಕಂಪ್ಲೀಟ್ ಮಾಡ್ಕೊಳ್ತೀನಿ ಬಿಡಿ. ಯಾವುದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ ಎರಡರದ್ದು ವರ್ಕ್ಶೀಟ್ 2 ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸರಿ, ಹಾಗಾದ್ರೆ ಮಂಡೇ ಟೈಮ್ ಇದೆ, ನಾಳೆ ಟೈಮ್ ಇದೆ ನಿಮಗೆ, ನಾಳೆ ನಾಡಿದ್ದು ಮಂಡೇ ಬರೀ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಆಮೇಲೆ ಒಂದು 2 days ಬಿಟ್ಟು ನಾನು ವೆನ್ಸ್ಡೇ ಇಲ್ಲ ಥರ್ಸ್ಡೇ ಹೇಳ್ತೀನಿ. ಫ್ರೈಡೆ ಸ್ಯಾಟರ್ಡೆ 26 ಇರ್ಬೇಕಲ್ವಾ. ಓಕೆ, ವೆನ್ಸ್ಡೇ ಇಲ್ಲ ಥರ್ಸ್ಡೇ ಮಾಡಿ. ನೀವು ವೆನ್ಸ್ಡೇ ಅಂತಂದ್ರೆ ವೆನ್ಸ್ಡೇನೆ ಕೊಡ್ತೀನಿ ನಾನು, ಗೊತ್ತಾಯ್ತಾ. ಕ್ವಾಡ್ರಾಟಿಕ್ ಈಕ್ವೇಷನ್ 2 ಕಂಪ್ಲೀಟ್ ಆಗಲಿ, ಇದು ಆಮೇಲೆ ನೋಡೋಣ ಕಂಪ್ಲೀಟ್ ಮಾಡಿ. ಓಕೆ, ಇದು
ಸೊ 8th ಒನ್ ಅಲ್ವಾ ಏನಿದೆ ನೋಡ್ತಾ ಹೋಗಿ an is equal to 4 ಇದೆ a is equal to 4 b is equal to 2 b is equal to 2 sn is equal to minus 40 minus 40 n and an n ಮತ್ತೆ a ಅಲ್ವಾ a ಫೈಂಡ್ ಔಟ್ ಮಾಡಿ ಇದು ಐ ಥಿಂಕ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬರೋ ತರ ಮಾಡಿದ್ದಾನೆ ಅನ್ಕೊಳ್ತೀನಿ ನಾನು ಇಲ್ಲಿ ಫಸ್ಟ್ ನಾನು ಇದನ್ನ ತಗೊಳ್ತೀನಿ ಈಕ್ವೇಷನ್ a is equal to 4 ಓಕೆನಾ a is equal to so ಇಲ್ಲಿ an means a plus n minus 1 into d which is equal to 4 okay d ವ್ಯಾಲ್ಯೂ ಕೊಟ್ಟಿದ್ದಾನೆ d ಪುಟ್ ಮಾಡೋಣ ಹಾಗಾದ್ರೆ a plus n minus 1 into d ಅಂದ್ರೆ 2 ಇದೆ ಅಲ್ವಾ which is equal to 4 ನಾವು n by 2 a plus n minus 1 into d ಪುಟ್ ಮಾಡಿದ್ರೆ n ವ್ಯಾಲ್ಯೂ 1 ಇದೆ n ಒಂದು a ಪ್ಲೇಸ್ ಪುಟ್ ಮಾಡೋದು ಬರೋದಿಲ್ಲ d ಕೊಟ್ಟಿದ್ದಾನೆ n ಮತ್ತೆ d ಅಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಬರುತ್ತೆ ಓಕೆ ಸೊ ಈಗ 2 ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ 2n minus 2 is equal to 4 okay so then minus 2 ಆ ಕಡೆ ಶಿಫ್ಟ್ ಮಾಡಿ ರೈಟ್ ಸೈಡ್ ಗೆ a plus 2n is equal to 4 plus 2 ಆಗುತ್ತೆ ಇದು 6 ಆಯ್ತು ಈಕ್ವೇಷನ್ ನಂಬರ್ 1 then ಈಗ ಇದನ್ನ ಕನ್ಸಿಡರ್ ಮಾಡ್ತೀವಿ sn again sn is equal to minus 40 so ಇಲ್ಲಿ n by 2 of 2a plus n minus 1 into d ಅದೇ ತಗೋಬೇಕು plus n minus 1 into d quadratic ಆಗುತ್ತಾ minus 40 ನೋಡೋಣ n by 2 2 into a value ಕೊಟ್ಟಿಲ್ಲ ಅಲ್ವಾ a ವ್ಯಾಲ್ಯೂಲಿ plus n minus 1 into d ವ್ಯಾಲ್ಯೂ ಗೊತ್ತಿದೆ 2 ಪುಟ್ ಮಾಡಿ ಕೊಟ್ಟು minus 40 and okay 2 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ n ಇಲ್ಲೇ ಇರಲಿ ನಿಮಗೆ so 2a plus ಇಲ್ಲಿ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ 2n minus 2 which is equal to minus 40 2 ಕ್ರಾಸ್ ಮಲ್ಟಿಪ್ಲೈ ಆಗಿದ್ದು ಮಲ್ಟಿಪ್ಲೈ ಮಾಡ್ಕೊಳ್ಳಿ into ಇಲ್ಲಿ 2 ಬರುತ್ತೆ so then ಇಲ್ಲಿ 2a plus 2n minus 2 ಇದೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಓಕೆನಾ ಏನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಇಲ್ಲಿ a plus 2n is equal to 6 ಇದೆ ನಿಮಗೆ ಗೊತ್ತಾಯ್ತಾ ಇಲ್ಲಿ ಈ ಈಕ್ವೇಷನ್ ಅಲ್ಲಿ ನನಗೆ ಏನಾಗುತ್ತೆ ಅಂತಂದ್ರೆ n ಇದೆ ಮತ್ತೆ a ಇದೆ ಓಕೆ ಬಟ್ n ಮಲ್ಟಿಪ್ಲೈ ಆದ್ಮೇಲೆ ಇದು n ಸ್ಕ್ವೇರ್ ಬರುತ್ತೆ ನಿಮಗೆ ಇಲ್ಲಿ n ಸ್ಕ್ವೇರ್ ಆಗುತ್ತೆ ಇಲ್ಲಿ n ಆಗುತ್ತೆ a ಬರುತ್ತೆ ಅರ್ಥ ಆಗ್ತಿದೆ ಅಲ್ವಾ
ಈಗ n ಸ್ಕ್ವೇರ್ n ಅಲ್ಲೇ ಇದು ಬಂದ್ರೆ ಕ್ವಾಡ್ರಾಟಿಕ್ ಮಾಡ್ಕೊಳ್ಳೋಣ ಅಂತಂದ್ರೆ ಇಲ್ಲಿ a ಕೂಡ ಇದೆ ನಮಗೆ, ಅದು ಒಂದು ಅನುಭವ. ಆ a ನ ನಾನು n ಒಳಗಡೆ ಎಕ್ಸ್‌ಪ್ರೆಸ್ ಮಾಡ್ತೀನಿ, ಎಲ್ಲಿಂದ ಅಂದ್ರೆ ಇಲ್ಲಿಂದ. ಓಕೆ, ಸೊ ಅದಕ್ಕೆ ನೀವು ಇದಕ್ಕೆ 1 ಅಂತ ಪುಟ್ ಮಾಡ್ತೀರಿ. ಇನ್ನೊಂದು ಸ್ಟೆಪ್ ಅಲ್ಲಿ a is equal to 6 minus 2n, ಇದಕ್ಕೆ 1 ಯಾರ್ದು a is equal to 6 minus 2n ಅಂತ ಪುಟ್ ಮಾಡಿ. ಸೊ ದಟ್ a ವ್ಯಾಲ್ಯೂ ತಗೊಳ್ತಾ ಇದೀನಿ ಇನ್ ಟರ್ಮ್ಸ್ ಆಫ್ n ಅಂತ. ನೆಕ್ಸ್ಟ್ ಇಲ್ಲಿ a ವ್ಯಾಲ್ಯೂನ ಪುಟ್ ಮಾಡಿದೀವಿ. ಓಕೆ, a ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿ. ಸೊ ಇದು a ಹೋಗಿ ಆಗ n ಅಪಿಯರ್ ಆಗುತ್ತೆ, ಅರ್ಥ ಆಯ್ತಾ? ಅವಾಗ ಕಂಪ್ಲೀಟ್ ಆಗಿ n ಅಲ್ಲೇ ಬರುತ್ತೆ ನಿಮಗೆ, ಆಗ ಕ್ವಾಡ್ರಾಟಿಕ್ ಆಗುತ್ತೆ, ಸಾಲ್ವ್ ಮಾಡಿ. ಓಕೆ, ಸೊ n ಆಫ್ 2 times the dot a is equal to 6 minus 2n plus 2n minus 28. So next ಈಗ ಇಲ್ಲಿ ಬ್ರಾಕೆಟ್ ಒಳಗಡೆ ಇರೋದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. n ಆಫ್ ನೋಡಿ 2 ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ, 12 minus 4n, ಓಕೆ, ಪ್ಲಸ್ ಇಲ್ಲಿ 2n minus 2 which is equal to minus 28. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, ಬ್ರಾಕೆಟ್ ಒಳಗಡೆ ಒಂದು ಸಿಂಪ್ಲಿಫಿಕೇಶನ್ ಆಗುತ್ತೆ, 12 minus 2 ಆಗುತ್ತೆ. 12 minus 2 ಅಂದ್ರೆ ಅದು 10 ಆಗುತ್ತೆ. ಓಕೆ, ನೆಕ್ಸ್ಟ್ minus 4n plus 2n ಅಂತಂದ್ರೆ ಇದು minus 2n ಆಗುತ್ತೆ. ಓಕೆ, ಬ್ರಾಕೆಟ್ ಇಂದ ಹೊರಗಡೆ n ಇದೆ and then is equal to ರೈಟ್ ಸೈಡ್ ಅಲ್ಲಿ minus 28 ಇದೆ. ಓಕೆನಾ? ಸೊ ಈಗ ನೋಡಿ a ರಿಮೂವ್ ಆಯ್ತು, ನಮಗೆ n ಮಾತ್ರ ಇದೆ. n ಮಲ್ಟಿಪ್ಲೈ ಮಾಡ್ಕೊಳ್ಳಿ ಈಗ. ಸೊ ಈಗ ಇದು 10n minus 2n square is equal to minus 28. ಈ 2 ಟರ್ಮ್ಸ್ ನ ನಾನು ರೈಟ್ ಸೈಡ್ ಗೆ ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ. ಯಾಕೆ ಅಂತಂದ್ರೆ ಇದು ನೆಗೆಟಿವ್ ಇದೆ, n ಸ್ಕ್ವೇರ್ ನ ಕೋಎಫಿಷಿಯಂಟ್ ನೆಗೆಟಿವ್ ಇದ್ದಾಗ ಅದನ್ನೇ ನಾನು ಶಿಫ್ಟ್ ಮಾಡ್ಕೊಂಡು ಬಿಡ್ತೀನಿ. ಸೊ ಹಾಗಾಗಿ 0 is equal to ಇದು ಶಿಫ್ಟ್ ಆದ್ರೆ 2n square minus 10n minus 28. ಸಿಂಪ್ಲಿಫೈ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾವ್ದರಿಂದ ಡಿವೈಡ್ ಮಾಡೋಣ, 2 ಇಂದ ಡಿವೈಡ್ ಆಗುತ್ತೆ ಹೌದಲ್ವಾ? ಸೊ ಡಿವೈಡ್ ಆಗುತ್ತೆ n ಸ್ಕ್ವೇರ್ minus 5n minus 14 n ಸ್ಕ್ವೇರ್ ನೋಡಿ ಫ್ಯಾಕ್ಟರ್ಸ್ ಬರುತ್ತೆ. ಬೇಕಾ minus 14 ಮಲ್ಟಿಪ್ಲೈ ಆದ್ರೆ ಅಡಿಷನ್ ಆದ್ರೆ minus 5 plus 2 minus. ಓಕೆ, ಸೊ ಮೈನಸ್ ಗೆ ಫಸ್ಟ್ ಬರ್ಕೊಳ್ತೀನಿ, minus 7n plus 2n ನೋಡ್ಕೊಳ್ಳಿ, ಆಡ್ ಮಾಡ್ಕೊಂಡ್ರೆ ಸಬ್ಟ್ರಾಕ್ಷನ್ ಆಗುತ್ತೆ, ಅಡಿಷನ್ ಸಬ್ಟ್ರಾಕ್ಷನ್ ಆಗುತ್ತೆ ಬಿಕಾಸ್ ಆಫ್ ಸೈನ್ ಇದೆ. minus 5n ಬರುತ್ತೆ, minus 7 plus 2 ಮಲ್ಟಿಪ್ಲಿಕೇಶನ್ ಆದ್ರೆ minus 14 ಬರುತ್ತೆ. ಕರೆಕ್ಟ್ ಇದೆಯಾ? ಓಕೆ, ಸೊ ದಟ್ minus 14 which is equal to 0. ಸೊ ಕಾಮನ್ ತಗೊಳ್ಳಿ ಇಲ್ಲಿ n ನ, n minus 7 ಆಗುತ್ತೆ ಇದು, ಪ್ಲಸ್ ಇಲ್ಲಿ 2 ಕಾಮನ್ ತಗೊಳ್ಳಿ, n minus 7 ಆಗುತ್ತೆ which is equal to 0. ಓಕೆ, ಸೊ ಇಲ್ಲಿ ನೆಕ್ಸ್ಟ್ n minus 7 ಕಾಮನ್ ತಗೊಳ್ಳಿ ಬೋತ್ ಟರ್ಮ್ಸ್ ಇಂದ, and then ರಿಮೈನಿಂಗ್ ಏನು n plus 2 which is equal to 0. therefore n minus 7 is equal to 0 or n plus 2 is equal to 0. therefore n is equal to 7 ಸಿಗುತ್ತೆ ಇಲ್ಲಿ, or n is equal to minus 2. okay, same conclusion ಬರೆದಿದ್ದಲ್ವಾ? okay, n is equal to minus 2 is not a, because it is negative, so it is not natural ಅಂತ ಹೇಳಿ. ಹಾಗಾಗಿ 7 is the right answer. okay, n ವ್ಯಾಲ್ಯೂ ಸಿಕ್ಕಿದೆ 7. ಹೌದಾ? ಈಗ a ಫೈಂಡ್ ಔಟ್ ಮಾಡಕ್ಕೆ ಏನ್ ಮಾಡ್ತೀರಾ,
ಏನ್ ಮಾಡ್ತೀರಾ a ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಅದರಿಂದ ನಾವು ಮಾಡಬಹುದು ಅಥವಾ ಈಗ n ನಿಮಗೆ 7 ಆಯ್ತು ಅಂದ್ರೆ a74 ಅಂತ ಆಯ್ತು ಈಗ a74 a plus 6d ಆಗುತ್ತೆ d ಗೊತ್ತಿದೆ ಹೇಗೆ ಮಾಡಿದ್ರು ಬರುತ್ತೆ ಅಥವಾ 1 ಇಂದಾನೆ ಮಾಡಿ by 1 a is equal to ಏನಿತ್ತು ಅದು 2 minus 6 ಏನಲ್ವಾ 6 minus 2 ಏನ 6 minus 2n ಆಗಿತ್ತು which is equal to 6 minus 2 into n value ಅಂತ ಅಂದ್ರೆ ಎಷ್ಟು ಬಂದಿದೆ 7 ಬಂದಿದೆ which is equal to minus 14 okay ಎಷ್ಟು ಬರುತ್ತೆ minus 9th one ನೀವು ಸಾಲ್ವ್ ಮಾಡ್ಕೊಳ್ಳಿ ಬಟ್ ಇಲ್ಲಿ ಏನ್ ಚೇಂಜಸ್ ಮಾಡಿದ್ದಾನೆ ಅಂದ್ರೆ ಜಸ್ಟ್ s is equal to ಕೊಟ್ಟಿದ್ದಾನೆ 9th ಕ್ವೆಶ್ಚನ್ ನೋಡ್ತಾ ಹೋಗಿ a3 n 8 ಅಂತ ಹೇಳಿದ್ದಾನೆ s is equal to 198 ಅಂತ ಹೇಳಿದ್ದಾನೆ ಬಟ್ ಹಿಂದ್ಗಡೆ ಹೇಳಿದ್ದಾನೆ ನಿಮಗೆ n is equal to ಏನು ಅಂತ ಹೌದಲ್ವಾ n is equal to ಎಷ್ಟು ಹೇಳಿದ್ದಾನೆ 8 ಇದರಿಂದ ಏನು ಅರ್ಥ ಮಾಡ್ಕೊಳ್ತೀರಾ ಎಸ್ 8 ಅಂತಾನೆ ಅರ್ಥ ಆಯ್ತು ಗೊತ್ತಾಯ್ತಲ್ವಾ ಬೇಕು ಅಂತ ಒಂದ್ಸಲ ಇಲ್ಲಿ ಎಸ್ ಎನ್ ಅಂತ ಬರಿದೇನೆ ಎಸ್ ಇಸ್ ಈಕ್ವಲ್ ಟು ಅಂತ ಕೊಟ್ಟು ಎನ್ ಜೊತೆ ಕೊಟ್ಟಿರ್ತಾನೆ ಇಲ್ಲೇ ಕೊಟ್ಟಿರ್ತಾನೆ ಅಥವಾ ನೆಕ್ಸ್ಟ್ ಕೊಟ್ಟಿರ್ಬೋದು ಇಲ್ಲೇ ಕೊಡ್ತಾನೆ ಹಿಂದೆನೆ ಕೊಟ್ಟಿರ್ತಾನೆ ಎನ್ ವ್ಯಾಲ್ಯೂ ಹೇಳಿ ಇಲ್ಲಿ ಎಸ್ ಎನ್ ಅಂತ ಡಿನೋಟ್ ಮಾಡೋದೇ ಇಲ್ಲ ಅವಾಗ ನೀವು ಅರ್ಥ ಮಾಡ್ಕೋಬೇಕು ಇದು ಎಸ್ 8 ಅಂತಾನೆ ತಗೋಬೇಕು ಅರ್ಥ ಆಯ್ತಾ ಹಾಗಾಗಿ ಇಲ್ಲಿ ಎಸ್ 8 ತಗೊಳ್ತೀರಾ ಇಲ್ಲಿ ಎಸ್ 8 178 ಇಲ್ಲಿ ನೀವು n by 2 2m plus n minus 1 into d ಹಾಕೊಳ್ಳಿ ಅಲ್ಲಿ n ಇಲ್ಲೇ ಇದೆ 8 ಅಂತ a ಮತ್ತೆ d ಒಳಗಡೆ at least ಒಂದಾದ್ರೂ ಬೇಕು ಅವನು ಕೊಟ್ಟಿದ್ದಾನೆ ಅಲ್ಲಿ a ಕೊಟ್ಟಿದ್ದಾನೆ d ಸಿಗುತ್ತೆ ಗೊತ್ತಾಯ್ತಾ ಇಷ್ಟು ಕಾಂಪ್ಲಿಕೇಟೆಡ್ ಆಗಲ್ಲ ಈಜಿ ಆಗಿ ಬರುತ್ತೆ ಅದನ್ನ ಸಾಲ್ವ್ ಮಾಡಿ ಸೊ ಲಾಸ್ಟ್ ಒನ್ ನೋಡಿ l is equal to 28 s 144 and there are total 9 terms ಅಂತ ಹೇಳಿದ್ದಾನೆ ಟೋಟಲ್ 9 terms ಯಾವ್ದ್ರಲ್ಲಿ ಇದೆ ಅಂತ ಅಂದ್ರೆ ಎಸ್ ಅಂತ ಏನು ಡಿನೋಟ್ ಮಾಡಿದಾನಲ್ವ 144 ಅದರೊಳಗಡೆ 9 ಟರ್ಮ್ಸ್ ನ ಸಮ್ ಇದೆ ಅಂತ ಮೀನಿಂಗ್ ಅಂದ್ರೆ 144 ಅನ್ನೋದು ಏನಾಗುತ್ತೆ ಎಸ್ 9 ಆಗುತ್ತೆ ಅಂತ ಮೀನಿಂಗ್ ಹೌದಾ ಎಸ್ 9 ಆಗುತ್ತೆ ಇಲ್ಲಿ ಏನ್ ಮಾಡಿ ಅಂದ್ರೆ 9/2 ಆಫ್ a plus l ಆ ಫಾರ್ಮುಲಾ ಯೂಸ್ ಮಾಡಿ 9/2 ಅಂದ್ರೆ n/2 ಆಫ್ a plus l ಅಂದ್ರೆ 9/2 ಆಫ್ a plus l ಆಗುತ್ತೆ l ಅನ್ನು ಕೊಟ್ಟಿದ್ದಾನೆ 28 ಅಂದ್ರೆ ಅದು an ಅಥವಾ l ಎರಡು ಒಂದೇ ಅಲ್ಲಿ ನೀವು ಏನ್ ಫೈಂಡ್ ಔಟ್ ಮಾಡಬೇಕು a ಫೈಂಡ್ ಔಟ್ ಮಾಡಕ್ಕೆ ಬರುತ್ತೆ ಮಾಡಬಹುದು ಸಾಲ್ವ್ ಮಾಡ್ತೀರಲ್ವಾ ಅದನ್ನ ಟೈಮ್ ಆಯ್ತಾ